You're watching Samyukta TV. ಓಂ ನಮಃ ಶಿವಾಯ. ಹರಿ ಓಂ. ಮನುಷ್ಯನಿಗೆ ಸಮಸ್ಯೆಗಳು ನೂರಾರು. ಅವುಗಳನ್ನು ಸರಿಪಡಿಸುವ ಮಾರ್ಗಗಳು ಹಲವಾರು. ಅದರಲ್ಲೂ ಮುಖ್ಯವಾಗಿ ನಿಮ್ಮ ಧ್ವನಿ ತರಂಗದ ಮೂಲಕ ಸಮಸ್ಯೆಯನ್ನು ಕಂಡುಹಿಡಿದು ಸ್ಪಷ್ಟ ಹಾಗೂ ಸುಲಭ ರೀತಿಯಿಂದ ಪರಿಹಾರ ಸೂಚಿಸುತ್ತೇನೆ. ಬ್ರಹ್ಮಜ್ಞಾನಿಗಳಾದ ಶ್ರೀ ಅಮರನಾಥ್ ವರ್ಮಾ ಗುರೂಜಿಯವರು ನಿಮ್ಮ ಜಾತಕ, ಜನ್ಮ ದಿನಾಂಕ, ರಾಶಿ, ನಕ್ಷತ್ರ ಯಾವುದನ್ನೂ ನೋಡದೆ ಕೇವಲ ನಿಮ್ಮ ಧ್ವನಿ ತರಂಗ ವಾಯ್ಸ್ ವೈಬ್ರೇಷನ್ ಮುಖಾಂತರ ನಿಮ್ಮ ಭವಿಷ್ಯವನ್ನು ನಿಖರವಾಗಿ ಹೇಳುತ್ತಾರೆ. ಶ್ರೀ ಅಮರನಾಥ್ ವರ್ಮಾ ಗುರೂಜಿಯವರು ವಿಶೇಷವಾಗಿ 5 ಭಾಷೆಗಳಲ್ಲಿ ಪರಿಣಿತರಾಗಿದ್ದು ನಿಮ್ಮ ಸಮಸ್ಯೆಗಳನ್ನು ಯಾವುದೇ ಭಾಷೆಗಳಲ್ಲಿ ಹಂಚಿಕೊಳ್ಳಬಹುದಾಗಿರುತ್ತದೆ. ನನ್ನ ಜೊತೆ ನೀವು ಮಾತನಾಡಿ ನಿಮ್ಮ ಬ್ರಹ್ಮಾಸ್ತ್ರ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ವೀಕ್ಷಿಸಿ. ಬ್ರಹ್ಮಾಸ್ತ್ರ ನೇರ ಪ್ರಸಾರ ಸೋಮವಾರದಿಂದ ಶನಿವಾರ. ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮ ನೆಚ್ಚಿನ ಬ್ರಹ್ಮಾಸ್ತ್ರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾನು ನಿಮ್ಮೊಂದಿಗಿದ್ದೇನೆ, ನಿಮ್ಮ ಮನೆ ಮಗ ಪ್ರತೀಶ್ ಮೇಗರವಳ್ಳಿ. ನಮ್ಮ ಸಮಸ್ಯೆಗಳನ್ನು ಆಲೈಸಿ ನಮಗೆ ಒಂದು ಸೂಕ್ತ ಪರಿಹಾರ ನೀಡಲು ನಮ್ಮೊಂದಿಗಿದ್ದಾರೆ ಬ್ರಹ್ಮಜ್ಞಾನಿಗಳಾದ ಬ್ರಹ್ಮಹಸ್ತ ಅಮರನಾಥ್ ವರ್ಮಾ ಗುರೂಜಿಯವರು. ಗುರೂಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡೋಣ. ಗುರೂಜಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಂತೋಷ. ವೀಕ್ಷಕರೇ, ಗುರೂಜಿಯವರ ವಿಶೇಷತೆ ಏನು ಅಂತ ಅಂದರೆ, ಗುರೂಜಿಯವರು ಯಾವುದೇ ರೀತಿಯ ಒಂದು ಡೇಟ್ ಆಫ್ ಬರ್ತ್, ಜನ್ಮ ದಿನಾಂಕವಿಲ್ಲದೆ, ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳ ಏನೂ ಇಲ್ಲದೇನೆ ಬರೀ ನಿಮ್ಮ ಧ್ವನಿ ತರಂಗ, ವಾಯ್ಸ್ ವೈಬ್ರೇಷನ್ಸ್ ಅಂತ ಏನು ಹೇಳ್ತಾರೆ, ಬರೀ ವಾಯ್ಸ್ ವೈಬ್ರೇಷನ್ಸಿಂದ ತಮ್ಮ ಸಮಸ್ಯೆಗಳಿಗೆ ಒಂದು ಸೂಕ್ತ ಪರಿಹಾರ ನೀಡ್ತಾರೆ. ಗುರೂಜಿಯವ್ರನ್ನ ನೀವು ನೇರವಾಗಿ ಭೇಟಿ ಆಗಬೇಕು, ಗುರೂಜಿಯವರ ಹತ್ರ ತಮ್ಮ ಸಮಸ್ಯೆಗಳನ್ನ ಹೇಳ್ಕೋಬೇಕು, ನೋವನ್ನ ಹಂಚ್ಕೋಬೇಕು ಅಂತಾದಲ್ಲಿ ಗುರೂಜಿಯವರ ಸಂಖ್ಯೆ 9590090009 ಅಥವಾ 9591116668. ಈ ಸಂಖ್ಯೆಗೆ ಕರೆ ಮಾಡಿದ್ರೆ ಗುರೂಜಿಯವ್ರನ್ನ ನೀವು ನೇರವಾಗಿ ಭೇಟಿ ಆಗಬಹುದು, ಗುರೂಜಿಯವರ ಹತ್ರ ನೇರವಾಗಿ ಮಾತನಾಡಬಹುದು. ತಮ್ಮ ಸಮಸ್ಯೆಗಳ ಏನೇ ಇದ್ರೂ ಕೂಡ ಗುರೂಜಿಯವರ ಹತ್ರ ಹಂಚ್ಕೋಬಹುದು. ಒಂದು ಸೂಕ್ತವಾದ ಪರಿಹಾರ ನೀವು ಗುರೂಜಿಯವರಿಂದ ಪಡಿಬಹುದು. ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಗುರೂಜಿಯವರ ಹತ್ರ ಮಾತಾಡಬೇಕು ಅಂತಾದಲ್ಲಿ ಸ್ಕ್ರೀನ್ ಕೆಳಗೆ ಕಾಣಿಸ್ತಿರೋ ನಂಬರ್ಗೆ ಕರೆ ಮಾಡಿ ಗುರೂಜಿಯವರ ಹತ್ರ ನೇರವಾಗಿ ಮಾತಾಡಿ ತಮ್ಮ ಸಮಸ್ಯೆ ಏನೇ ಇದ್ರೂ ಕೂಡ ಗುರೂಜಿಯವರ ಹತ್ರ ಹಂಚ್ಕೊಳ್ಳಿ, ಒಂದು ಸೂಕ್ತವಾದ ಪರಿಹಾರ ಪಡೀರಿ ಅಂತ ಹೇಳ್ತೀನಿ. ಗುರೂಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಒಂದು ಹಿತವಚನದಿಂದ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀವಿ? ಇವತ್ತು ತುಂಬ ಜನಕ್ಕೆ ವಿದ್ಯೆ ಇರುತ್ತೆ, ಯಾವ ಮಂತ್ರ ಜಪ ಮಾಡಬೇಕು ಅಂತ ಗೊತ್ತಿರುತ್ತೆ, ಆದರೆ ಸಮಯ ಇರೋದಿಲ್ಲ. ಅದರ ರುಚಿ ನೋಡಿರ್ತಾರೆ, ಆದರೆ ಅದರ ಉಪಯೋಗ ಮಾಡಿಕೊಳ್ಳೋ ಅಂಥ ಒಂದು ಸಾಹಸ ಮಾಡೋದಿಲ್ಲ. ತುಂಬ ಜನಕ್ಕೆ ಗೊತ್ತಿರೋದಿಲ್ಲ, ಆದರೆ ತುಂಬ ಕಾಳಜಿ ಇರುತ್ತೆ. ಅಂಥವ್ರಿಗೆ ಸೂಕ್ತವಾದ ಒಂದು ಮಂತ್ರ, ವಿಧಿವಿಧಾನ ಹೇಳ್ಕೊಡ್ತೀನಿ ಇವತ್ತು. ಮುಖ್ಯವಾಗಿ ಶುಕ್ರ ಗ್ರಹ ಇವತ್ತು ನಿಮಗೆಲ್ಲರಿಗೂ ಶಾಂತಿಯಾಗಿರಬೇಕು ಅಂದರೆ ಏನು ಮಾಡಬೇಕು ಅನ್ನೋದು ಕೂಡ ನಾನು ತಿಳಿಸ್ತೀನಿ. ಮೊದಲಿಗೆ ಆ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ರಾಮಚಂದ್ರಾಯ ನಮಃ. ಓಂ ಶ್ರೀ ಲಕ್ಷ್ಮೀ ಸಮೇತ ಲಕ್ಷ್ಮೀ ನಾರಸಿಂಹಸ್ವಾಮಿನೇ ನಮಃ. ಓಂ ಈಶ್ವರಾಯ ನಮಃ. ಓಂ ಶ್ರೀ ಬನ್ನಿಮಹಂಕಾಳಿಯೇ ನಮಃ. ಓಂ ಈಶ್ವರಾಯ ನಮಃ. ಓಂ ಶ್ರೀ ಬ್ರಹ್ಮದೇವಾಯ ನಮಃ. ಓಂ ಬನ್ನಿಮಹಂಕಾಳಿಯೇ ನಮೋ ನಮಃ. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮೋ ನಮಃ. ಭಾಷೋಜ್ವಾಲಂ ಬ್ರಹ್ಮೀಂ ವಿದ್ಯಾಮೂಲಸ್ವರೂಪಿಣಿಂ ಸರಸ್ವತೀನಾದರೂಪಂ ವೀಣಾಪಾಣಿಂ ಭಜಮ್ಯಹಂ. ಓಂ ನಮೋ ಭಗವತೆ ಮಹಾಲಕ್ಷ್ಮೇ ಶೀಘ್ರಂ ಆವೇಶಾಯ. ಮಹಾಲಕ್ಷ್ಮಿನ ಬೀಜಾಕ್ಷರ ಮೂಲಕ ಯಾರು ಜಪ ಮಾಡ್ತಾರೋ, ಯಾರು ಮಹಾಲಕ್ಷ್ಮಿನ ಬೀಜಾಕ್ಷರ ಮೂಲಕ ಹತ್ತಿರವಾಗ್ತಾರೋ ಅವ್ರಿಗೆ ಯಾವತ್ತಿಗೂ ಎಂಥ ಒಂದು ಕೆಟ್ಟ ಹೀನ ಸ್ಥಿತಿ ಬಂದರೂ ಕೂಡ ಮಹಾಲಕ್ಷ್ಮಿ ಮಾತ್ರ ದೂರ ಆಗೋದಿಲ್ಲ. ಆದರೆ ಈ ಒಂದು ಬೀಜಾಕ್ಷರನ
ಅವರ ಕಣದಲ್ಲೂ ಅವರ ರಕ್ತದ ಒಂದೊಂದು ಎವ್ರಿ ಸೆಲ್ಸ್ ಒಂದೊಂದು ಕಣಗಳಲ್ಲೂ ಸೇರಿರ್ಬೇಕು. ಗುರುಜಿ ಅಂತ ಕರೆ ಸಿದ್ಧವಾಗಿದೆ, ಕರೆ ಸ್ವೀಕರಿಸೋಣ. ಹಲೋ ಹಲೋ, ಅಮ್ಮ ನಮಸ್ಕಾರ. ನಮಸ್ತೆ ಗುರುಜಿ. ತಮ್ಮ ಹೆಸರಮ್ಮ? ಅಕ್ಷತಾ ಅಂತ. ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಗುರುಜಿ, ನನ್ನ ಹೆಸರು ಅಕ್ಷತಾ ಅಂತ. ನಾನು ಪ್ರಿಯಾಪಟ್ಟಣದಿಂದ ಕಾಲ್ ಮಾಡಿದ್ದೀನಿ. ಗುರುಜಿ ಇದಾರೆ, ಮಾತಾಡಿ ಅಮ್ಮ. ನಮಸ್ತೆ ಮಾ ಅಕ್ಷತಾ ಅವರೇ. ನಮಸ್ತೆ ಗುರುಜಿ ಅವರೇ. ಹೇಳಿಮ್ಮ. ಗುರುಜಿ, ನನ್ನ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಿತ್ತು. ಇವಾಗ ಏನು ಮಾಡ್ತಾ ಇದ್ದೀರಾ ತಾಯಿ? ನಾನಿವಾಗ ಸೆಕೆಂಡ್ PU ಮುಗಿಸಿ ITI ಮಾಡ್ತಾ ಇದ್ದೀನಿ. ಸೆಕೆಂಡ್ PUC ಮುಗಿಸಿ ITI ಮಾಡ್ತಾ ಇದ್ದೀನಿ ಇವಾಗ. ಮುಗಿಸಿ ITI ಮಾಡ್ತಾ ಇದ್ದೀರಾ? ಇವಾಗ ಜಾಯ್ನ್ ಆಗಿದ್ದೀನಿ ಗುರುಜಿ. ಸರಿಮ್ಮ. ನನ್ನ ಜೀವನ ಹೇಗಿದೆ ಅಂತ ತಿಳ್ಕೊಬೇಕಿತ್ತು. ಮುಂದೆ ಜೀವನ ತುಂಬಾ ಕಷ್ಟ ಇದೆಯಮ್ಮ ನಿನ್ಗೆ. ಹಾ ಗುರುಜಿ. ಇವಾಗ ಸುಖವಾಗಿದೆಯಾ? ಹಾ. ತಂದೆ ತಾಯಿನ ಬೆದರ್ಸ್ಕೊಂಡು ತಿನ್ಕೊಂಡು ಆರಾಮಾಗಿ ಸಿಂಪಲ್ ಆಗಿ ಓದ್ಕೊಂಡಿದ್ಯಾ ಆರಾಮಾಗಿ? ಹಾ. ಮುಂದೆ ಜೀವನ ಕಷ್ಟದ ದಿನಗಳು ಬರ್ತಾ ಇದಾವೆ. ಹಾ ಗುರುಜಿ. ಅದಕ್ಕೆ ನೀನು ಇವಾಗಿಂದನೇ ಪ್ರಿಪೇರ್ ಆಗಬೇಕು. ಹಾ ಸರಿ. ನೀನು ಎಂಥ ಹುಡುಗನ್ನೇ ಮದುವೆ ಆಗೋ ಕಿರುಕುಳ ಕೊಡೋ ಅಂಥವನೇ ನಿನಗೆ ಸಿಕ್ಕೋದು. ಹಾ ಗುರುಜಿ. ಹಾಗಾಗಿ ನೀನೇನು ಮಾಡ್ತೀಯಾ, ಇವಾಗಿಂದನೇ ಹಾ. ಓಂ ನಮೋ ನಾರಾಯಣಾಯ ಅನ್ನೋ ಮಂತ್ರ ಹಾ ಗುರುಜಿ. ಈಶಾನ್ಯ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಪ್ರತಿದಿನ 108 ಅಥವಾ 1008 ಸರಿ ಜಪ ಮಾಡ್ತಾ ಬಾತಾಯಿ. ಹಾ ಸರಿ ಗುರುಜಿ. ಇವಾಗ ನೀನು ಸುಖವಾಗಿದೆಯಾ ಇಲ್ವಾ ಅದು ಹೇಳು ನನಗೆ. ಇಲ್ಲ ಗುರುಜಿ, ಇವಾಗ ನಾನು ಕಾಲೇಜಿಗೆ ಸೇರ್ಕೋಬೇಕಂದ್ರೆ ಸ್ವಲ್ಪ ಕಷ್ಟನೇ ಅನುಭವಿಸ್ತಾ ಇದ್ದೀನಿ ದುಡ್ಡಿನ ವಿಷಯದಲ್ಲಿ. ಅದು ಬಿಡಮ್ಮ, ನಿಮ್ಮ ತಂದೆ ತಾಯಿ ಹತ್ರ ಜಗಳ ಮಾಡಿಕೊಂಡು. ಇಲ್ಲ ಗುರುಜಿ, ನನ್ನ ಅಮ್ಮನ ಜೊತೆ ನನ್ಗೆ ಅವಾಗ ಜಗಳ ಆಗ್ತಾ ಇರುತ್ತೆ. ಅಪ್ಪ ಇಲ್ಲ ನನಗೆ, ಸೊ ಅಮ್ಮ ಇದ್ದಾರೆ. ಅಮ್ಮನ ಜೊತೆ ಯಾವಾಗ ಜಗಳ ಆಗ್ತಾ ಇದೆ ತಾನೆ? ಆಗ್ತಾ ಇರುತ್ತೆ ಗುರುಜಿ. ನೀನೇ ತಾನೇ ಗೆಲ್ತಾ ಇರೋದು ಹಾ ಗುರುಜಿ. ಮತ್ತೆ ಸರಿಮಾ, ಇಂಥ ಸಮಯನೇ ಇರೋದಿಲ್ಲ, ಮುಂದೆ ದಿನಗಳು ತುಂಬ ಕಠಿಣವಾಗಿರುತ್ತೆ. ಹಾ ಸರಿ. ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿಂದನೇ ನೀನು ಯು ಹ್ಯಾವ್ ಟು ಪ್ರಿಪೇರ್ ಯುವರ್ ಸೆಲ್ಫ್. ಹಾ ಸರಿ ಗುರುಜಿ. ಗೊತ್ತಾಯ್ತಾ? ಹಾ ಸರಿ ಓಂ ಗುರುಜಿ. ನಮೋ ನಾರಾಯಣಾಯ ಅನ್ನೋ ಬೀಜಾಕ್ಷರ ಮಂತ್ರ ನೀನು ಜೀವನದಲ್ಲಿ ಬಿಡಬಾರ್ದು. ಹಾ ಸರಿ ಗುರುಜಿ. ನಿನ್ನ ಮದುವೆ ಆಗೋ ಸ್ಟೇಜ್ ಅಷ್ಟೊತ್ತಿಗೆ ನೀನು ಇದನ್ನ ಕರೆಕ್ಟಾಗಿ ಮಾಡ್ಕೊಂಡ್ರೆ ಒಳ್ಳೆ ಹುಡುಗ ಸಿಗ್ತಾನೆ, ಅದರಲ್ಲಿ ಡೌಟ್ ಇಲ್ಲ. ಹಾ ಸರಿ ಗುರುಜಿ. ಪ್ರತಿದಿನ 1008 ಸರಿ ಮರಿಬೇಡ ತಾಯಿ. ಹಾ ಸರಿ ಗುರುಜಿ. ಒಳ್ಳೇದಾಗ್ಲಿಮ್ಮ, ಒಳ್ಳೇದಾಗ್ಲಿಮ್ಮ. ಧನ್ಯವಾದ ಅಕ್ಷತಾ ಅವರೇ ಕರೆ ಮಾಡಿದ್ದಕ್ಕೆ. ಗುರುಜಿ, ಒಂದು ಕಣದಲ್ಲೂ ಅದು ಹೌದು ಬೇಕು ಅಂತ ನೀವು ಹೌದು. ನೋಡಿ, ಇವಾಗ ಅಕ್ಷತಾಗ ಒಂದು ಮಾತು ಹೇಳಿದೆ, ಮುಂದಿನ ದಿನದ ಜೀವನ ತುಂಬ ಕಷ್ಟ ಇರುತ್ತೆ ಅಂತ. ಈಗಾಗಲೇ ಹಣಕ್ಕಾಗಿ ಕಷ್ಟಪಡ್ತಾ ಇದ್ದಾಳೆ. ಹಣ ಕಷ್ಟ ಅಲ್ಲ, ನಿಜವಾದ ಕಷ್ಟ ಏನು ಗೊತ್ತಾ? ಬೇಕಾದಷ್ಟು ಹಣ ಇರುತ್ತೆ, ಕಾರ್ ಇರುತ್ತೆ, ಬಂಗ್ಲೆ ಇರುತ್ತೆ, ಬೇಕಾದಿರುತ್ತೆ. ಒಂದು ರೋಗ ರುಜಿನಿ ಇರೋದಿಲ್ಲ, ಸುಂದರವಾಗಿರ್ತಾಳೆ ನೋಡೋದಕ್ಕೆ. ಆದರೆ ಅತ್ತೆ ಮಾವ ಮೈದಂದಿರು, ಯಾಕೆ ಗಂಡ, ಪ್ರತಿಯೊಬ್ಬರು ಮನೆ ಆಳು, ಮನೇಲಿ ಕೆಲಸ ಮಾಡ್ತಾರಲ್ಲ ಅವರು ಕೂಡ ಕೀಳಾಗಿ ನೋಡೋದು, ಎದುರುಗಡೆ ಒಂಥರ ಮಾತಾಡೋದು, ಹಿಂದೆ ಒಂಥರ ಮಾತಾಡೋದು. ಎಲ್ಲೋ ಇದಕ್ಕಿಂತ ನರಕ ಬೇಕಾಗಿಲ್ಲ. ಎಲ್ಲೋ ಸುಖ ಶಾಂತಿ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಅಂತ. ಇರೋದಿಲ್ಲ. ಅದನ್ನ ಮೊದಲೇ ನಾವು ಕಂಡಿಡ್ದು ಸರಿ ಮಾಡ್ಕೊಂಡ್ಬಿಟ್ರೆ ಅದಕ್ಕಿಂತ ಸುಖವಾದ ಜೀವನ ಇನ್ಯಾವುದೂ ಇಲ್ಲ. ಅದೇ ರೀತಿ ಈ ನನಗೆ ಸಾಲ ಗುರುಗಳೇ, ನನಗೆ ಸಿಕ್ಕಾಪಟ್ಟೆ ಸಾಲ, ದುಡ್ಡೇ ಬರೋದಿಲ್ಲ, ದುಡ್ಡೇ ನಿಲ್ಲೋದಿಲ್ಲ, ಇವೆಲ್ಲ ಹೇಳೋಕ್ಕಾಗತ್ತೆ, ನಾವು ಹೇಳೋದನ್ನ ಮಾಡೋಕ್ಕಾಗಲ್ಲ. ನೀವು ಒಂದು ಕರೆ ಸಿದ್ಧವಾಗಿದೆ ಗುರುಜಿ, ಕರೆ ಸ್ವೀಕರಿಸೋಣ. ಹಲೋ ಹಲೋ. ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು, ಆ ಮಹಾಲಕ್ಷ್ಮಿನ ನಮ್ಮಲ್ಲಿ ನೋಡಿ. ನಾನೊಂದು ಮಾತು ಹೇಳ್ತೀನಿ, ಬಿಸ್ನೆಸ್ ಇಲ್ಲ ಅಂತ ಒಬ್ರು ಬರ್ತಾರೆ ನಮ್ಮ ಹತ್ರ. ನಾವು ಬಿಸ್ನೆಸ್ ಮಾಡ್ಕೊಡ್ತೀವಿ ಅವ್ರಿಗೋಗಿ? ಇಲ್ಲ, ಅವ್ರನ್ನ ಚೇಂಜ್ ಮಾಡ್ತೀವಿ, ಅವರ ಮೈಂಡ್ನ ಸೆಟ್ನ ಚೇಂಜ್ ಮಾಡ್ತೀವಿ. ಅವರ ಒಂದು ಆತ್ಮಕ್ಕೆ ಏನಾದರೂ ಸಮಸ್ಯೆ ಆಗಿದ್ರೆ ಅದನ್ನು ಕ್ಲಿಯರ್ ಮಾಡಿಕೊಟ್ಟು ಅವ್ರನ್ನ ಕ್ಲಿಯರ್ ಮಾಡಿ ಕಳಿಸಿ, ಇನ್ನು ಹೋಗೋ ಇನ್ನು ಮಾಡ್ಕೋ, ಬಿಸ್ನೆಸ್ ಚೆನ್ನಾಗಾಗತ್ತೆ ಅಂತ ಹೇಳ್ತೀವಿ. ಅದೇ ರೀತಿ ಈ ಒಂದು ಮಹಾಲಕ್ಷ್ಮಿಯ ಬೀಜಾಕ್ಷರ ಮಂತ್ರ ಯಾರು ಜಪ ಮಾಡ್ತಾ ಬರ್ತಾರೋ ಅವರ ಒಂದು ಕಣಗಳಲ್ಲೂ ಮಹಾಲಕ್ಷ್ಮಿ ನೆಲೆಸ್ತಾಳೆ, ವಾಸವಾಗಿರ್ತಾಳೆ, ತಾಂಡವ ಆಡ್ತಾಳೆ ಮನೆಯಲ್ಲಿ. ಆದರೆ ಇದಕ್ಕೊಂದು ಸಣ್ಣ ಕತೆ ಕೂಡ ಹೇಳಬೇಕು.
ಈ ಕತೆ ನೀವು ಕೇಳಲೇಬೇಕು. ಈ ಕತೆ ಎಲ್ಲರಿಗೂ ಗೊತ್ತಿರೋದೆ, ಆದರೆ ಕೆಲವ್ರಿಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರೋರ್ಗೆ ಮಾತ್ರ ಈ ಕತೆ, ಗೊತ್ತಿರೋರಿಗೆ ರಿವಿಷನ್. ಗೊತ್ತಿರೋರಿಗೆ ರಿವಿಷನ್. ಹೋಮ್ವರ್ಕ್ ಎಲ್ಲ ಮಾಡ್ತಾ ಇದ್ದೀರಾ, ಎಕ್ಸಾಮ್ ಟೈಮ್ ಮುಂಚೆ ರಿವಿಷನ್ ಮಾಡ್ಕೊಬೇಕು ಕ್ಲಿಯರಾಗಿ. ಒಂದು ವರ್ಷದಿಂದ ಓದಿರೋದು ಎಕ್ಸಾಮ್ ಮುಂಚೆ ರಿವಿಷನ್ ಮಾಡ್ಕೊಬೇಕು. ಆ ರೀತಿ ರಿವಿಷನ್ ಮಾಡ್ಕೊಳ್ಳಿ ಈ ಕತೆನ. ಸರಿ, ಏನಾಯಿತು ಅವತ್ತು? ಕತೆ ಶುರು ಮಾಡೋಣ ಗುರೂಜಿ, ಅಂತ ಕರೆ ಸಿದ್ಧವಾಗಿದೆ. ಹಲೋ ಹಲೋ ಸರ್, ನಮಸ್ಕಾರ. ನಮಸ್ಕಾರ ತಮ್ಮ ಹೆಸರು ಸರ್? ಸರ್, ನನ್ನ ಹೆಸರು ಮಹಬೂಬ್ ಪಾಷಾ ಅಂತ. ಏನ್ ಸರ್? ಮಹಬೂಬ್ ಪಾಷಾ ಅಂತ. ಹೌದು, ಮಹಬೂಬ್ ಪಾಷಾ. ಗುರೂಜಿ ಇದ್ದಾರೆ, ಮಾತಾಡಿ ಸರ್. ಆಯ್ತಾ, ಮಾತಾಡಿ ಸರ್. ನಮಸ್ತೆ ಮಹಬೂಬ್ ಪಾಷಾ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ದು ಯಾವಾಗೂ ಪ್ರಾಬ್ಲಮ್ ಇರುತ್ತೆ ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ ಮಹಬೂಬ್ ಪಾಷಾ ಅವರೇ? ಸರ್. ವಿಜಯಪುರ. ವಿಜಯಪುರ. ಹೌದು. ಹಾಂ, ಸರಿ. ಈಗ ಈ ರೀತಿ ಪ್ರಾಬ್ಲಮ್ಮು ಸುಮಾರು 4 ವರ್ಷದಿಂದ ಈ ರೀತಿ ಪ್ರಾಬ್ಲಮ್ ಆಗ್ತಾನೆ ಇದೆಯಾ? ಹೌದು ಸರ್. ಒಂದು ವ್ಯಾಪಾರ ಮಾಡ್ತಾ ಇದ್ದು ಅದು ಕೂಡ ನಿಲ್ಲಿಸ್ಬಿಟ್ಟಿದ್ದೀರಾ? ಗ್ಯಾರೇಜ್ ಇತ್ತು, ಅದು ಪ್ರಾಬ್ಲಮ್ಸ್ ಇಂದ ಅದು ಬಂದ್ ಮಾಡ್ಬಿಟ್ಟೆ. ತಿರ್ಗಾ ಗ್ಯಾರೇಜ್ ಓಪನ್ ಮಾಡಿದ್ದೀನಿ. ತಿರ್ಗಾ ಗ್ಯಾರೇಜ್ ಓಪನ್ ಮಾಡಿದ್ದೀರಾ? ಒಂದೊಂದು ಟೈಮ್ ನಡೆಯುತ್ತೆ, ಒಂದೊಂದು ಟೈಮ್ ಚಲೋ. ಒಂದೊಂದು ಟೈಮ್ ನಡೆಯೋದಲ್ಲ, ಒಂದಿನ ನಡೆಯುತ್ತೆ 3 ದಿನ ಮಲ್ಕೊಳ್ಳುತ್ತೆ, ಒಂದಿನ ನಡೆಯುತ್ತೆ 3 ದಿನ ಮಲ್ಕೊಳ್ಳುತ್ತೆ. ಆ ಥರ ಆಗ್ತಾ ಇದೆ. ಹೌದು ಸರ್. ಈ ಥರ ಒಂದಿನ ನಡೆದು 3 ದಿನ ಮಲ್ಕೊಂಡ್ರೆ ಹುಡುಗರಿಗೆ ಏನು ಕೊಡ್ತೀರಾ? ನೀವೇನು ತೊಗೊಂಡೋಗ್ತೀರಾ? ಮನೆ ಹೆಂಗೆ ಮೇಂಟೈನ್ ಮಾಡ್ತೀರಾ? ಅದೇ ಪ್ರಾಬ್ಲಮ್ ಆಗಿರುತ್ತೆ. ನೋಡಿ, ನೀವು ಹೊಸದಾಗಿ ಗ್ಯಾರೇಜ್ ಮಾಡಿದ್ದೀರಾ, ಇದು ಹೊಸ ಏರಿಯಾ. ಹೌದು. ಈ ಹೊಸ ಏರಿಯಾಲಿ ಪಿಕಪ್ ಆಗೋದು ಇನ್ನೂ 3.5-4 ತಿಂಗಳು ಹಿಡಿಯುತ್ತೆ. 3.5-4 ತಿಂಗಳು ಹಿಡಿಯುತ್ತೆ. ಈ ಹಳೆ ಗ್ಯಾರೇಜ್ ಹತ್ರ ಸ್ವಲ್ಪ ಕಿರಿಕಿರಿಯಾಗಿ ಅದ್ರ ಜೊತೆಲಿ ಈ ಬಿಸ್ನೆಸ್ಸು ಡೆಲ್ ಆಗಿ ನೀವು ಮುಚ್ಚಿದ್ದೀರಾ. ಅಲ್ಲೇ ಸಮಸ್ಯೆ ಹುಟ್ಟಿರೋದು ನಿಮಗೆ. ನೀವು ಅಲ್ಲಿಂದ ಹೊರಟೋಗ್ಬಿಡ್ಬೇಕು ಅಂತ ಒಂದು ಕೆಟ್ಟದ್ದು ನಿಮ್ಮ ಮೇಲೆ ನಡೆದಿದೆ. ಅದಕ್ಕೆ ಇವಾಗ ಏನು ಮಾಡೋಕ್ಕಾಗೋದಿಲ್ಲ. ನೀವು ನೇರವಾಗಿ ಒಂದ್ಸರಿ ಬನ್ನಿ, ನಾನು ಕೆಲವು ವಸ್ತುಗಳು ಕೊಡ್ತೀನಿ, ಅದನ್ನು ತೊಗೊಂಡೋಗಿ ಗ್ಯಾರೇಜಲ್ಲಿ ಇಡಿ. ಆಮೇಲೆ ಸ್ವಲ್ಪ ಗ್ಯಾರೇಜ್ನ ಇನ್ನೂ ಒಂದು ಕಡೆ ಕೂಡ ಒಂದು ಗ್ಯಾರೇಜ್ ಓಪನ್ ಮಾಡಬೇಕಾಗತ್ತೆ ನೀವು. ಹೌದು, ನಾನು ತೋರಿಸ್ಕೊಡ್ತೀನಿ ಎಲ್ಲಿ ಓಪನ್ ಮಾಡಬೇಕು, ಏನು ಮಾಡಬೇಕು ಅನ್ನೋದು ನಾನು ತೋರಿಸ್ಕೊಡ್ತೀನಿ. ನೇರವಾಗಿ ಒಂದ್ಸರಿ ಬರೋದಕ್ಕೆ ಟ್ರೈ ಮಾಡಿ. ಮಹಬೂಬ್ ಪಾಷಾ ಅವರೇ, ಕಾಲ್ ಮಾಡಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದ ಮಹಬೂಬ್ ಪಾಷಾ ಅವರ ಕರೆ ಮಾಡೋದಕ್ಕೆ. ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ಕಾರ್ಯಕ್ರಮದಲ್ಲಿ ಯಾವುದೇ ಒಂದು ಮತದ ಭೇದವಿಲ್ಲ, ಧರ್ಮದ ಭೇದವಿಲ್ಲ. ಎಲ್ಲ ಮತದವರು, ಎಲ್ಲ ಧರ್ಮದವರು ಕರೆ ಮಾಡ್ತಾರೆ. ಗುರೂಜಿ ಅವರ ಹತ್ರ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊತಾರೆ, ಒಂದು ಸೂಕ್ತವಾದ ಪರಿಹಾರ ಪಡಿತಾ ಇದ್ದಾರೆ. ನೀವು ಕೂಡ ಗುರೂಜಿಯವರನ್ನ ನೇರವಾಗಿ ಭೇಟಿ ಆಗಬೇಕು, ಗುರೂಜಿ ಅವರ ಹತ್ರ ತಮ್ಮ ಸಮಸ್ಯೆ ಹೇಳ್ಕೋಬೇಕು ಅಂತ ಆದಲ್ಲಿ ಗುರೂಜಿ ಅವರ ಸಂಖ್ಯೆ 9590090009 ಅಥವಾ 9591166668 ಈ ಸಂಖ್ಯೆಗೆ ಕರೆ ಮಾಡಿದ್ರೆ ಗುರೂಜಿ ಅವರ ಅಪಾಯಿಂಟ್ಮೆಂಟ್ ನೀವು ಪಡಿಬಹುದು. ಗುರೂಜಿ ಅವರನ್ನ ನೇರವಾಗಿ ಭೇಟಿ ಆಗಬಹುದು. ಗುರೂಜಿ ಅವರು ನಮ್ಮ ಬೆಂಗಳೂರಿನ ಯಲಹಂಕ ನ್ಯೂ ಟೌನ್ನ ಡೈರಿ ಸರ್ಕಲ್ ಬಸ್ ಸ್ಟಾಪ್ ಬಳಿ ನೆಲೆಸಿದ್ದಾರೆ. ಗುರೂಜಿ ಅವ್ರನ್ನ ನೇರವಾಗಿ ಭೇಟಿಯಾಗಿ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಒಂದು ಸೂಕ್ತ ಪರಿಹಾರ ಪಡೀರಿ ಅಂತ ನಾನು ಹೇಳ್ತೀನಿ. ಗುರೂಜಿ, ಕತೆ ಶುರು ಮಾಡೋಕ್ಕೂ ಮುಂಚೆ ಮತ್ತೊಂದು ಕರೆ ಇದೆ, ಕರೆ ಸ್ವೀಕರಿಸ್ಬಿಡೋಣ. ಹಲೋ ಸರ್, ನಮಸ್ಕಾರ. ಸರ್, ನಮಸ್ಕಾರ. ತಮ್ಮ ಹೆಸರು? ಮಲ್ಲಯ್ಯ ಅಂತ. ಮಲ್ಲಯ್ಯ, ಹೌದಾ? ಎಲ್ಲಿಂದ ಕರೆ ಮಾಡ್ತಿರೋದು ಮಲ್ಲಯ್ಯ ಅವರು? ಚಾಮರಾಜಪೇಟೆಯಿಂದ. ಚಾಮರಾಜಪೇಟೆ. ಗುರೂಜಿ ಇದ್ದಾರೆ, ಮಾತಾಡಿ ಮಲ್ಲಯ್ಯ ಅವರೇ. ಆಯ್ತು. ನಮಸ್ತೆ ಮಲ್ಲಯ್ಯ ಅವರೇ, ಸರ್, ನಮಸ್ಕಾರ ಸರ್. ಹೇಳಿ ಸರ್, ಹೇಳಿ. ನಮ್ಗೆ ತುಂಬಾ ತೊಂದರೆ ಆಗಿದೆ. ಹೆಲ್ತ್ ಅಲ್ಲ? ನಾನು ತುಂಬಾ ತೊಂದರೆ ಇದೆ. ಹಾಂ. ಏನು ಕೆಲಸ ಕಾರ್ಯ ಮಾಡೋದು ಏನು ಸರಿಯಾಗಿ ಕೇಳ್ತಾ ಇಲ್ಲ. ಹಾಂ. ನಾನು ಗೌರ್ಮೆಂಟ್ ಎಕ್ಸೈಸ್ ಆಗಿ ರಿಸಲ್ಟ್ ಆಗಿದ್ದೀನಿ. ಓಕೆ, ಒಂದ್ ಸ್ವಲ್ಪ ತೊಂದರೆ ಇದೆ ಸರ್, ಅದಕ್ಕೆ ಎಲ್ಲ ಯಾವ್ದು. ಸರಿ. ಈ ರಿಟೈರ್ಡ್ ಆಗಿ 2 ವರ್ಷ ಆಗ್ತಾ ಇದೆಯಾ? ಇಲ್ಲ ಸರ್, ಇವಾಗ 6 ತಿಂಗಳಾಯ್ತು. 6 ತಿಂಗಳಾಯ್ತಾ? ಆಮೇಲೆ 2 ವರ್ಷದ ಹಿಂದೆನೆ ವಾಲಂಟ್ರಿ ತಗೊಳ್ಳೋಣ ಅಂತ ಯೋಚನೆ ಮಾಡಿದ್ರಲ್ಲ, ಯಾಕೆ? ಸರ್, ವಾಲಂಟ್ರಿ ತಗೋಬೇಕು ಅಂತ ಇದ್ದು, ಆಮೇಲೆ ಬಿಟ್ಬಿಡು, ಆಮೇಲೆ ಡ್ಯೂಟಿ ಮಾಡ್ಕೊಂಡು ಆರಾಮಾಗಿವಿ. ಹಾಂ, ನೋಡಿ, ನಿಮಗೆ ಸಮಸ್ಯೆ ಶುರುವಾಗಿರೋದು ಇವಾಗಲ್ಲ, 2 ವರ್ಷದ ಹಿಂದೆನೇ ಸಮಸ್ಯೆ ಶುರುವಾಗೋಯ್ತು. ಹೇಳಿ ಸರ್. ಹೌದಾ ಇಲ್ವಾ? ಹೌದು ಹೇಳಿ. ಹಾಂ, ಆ ಥರ ಹೇಳಬೇಕು. ಹೇಳಿ ಸರ್ ಅಂದರೆ ನೀವೇನೋ ಹೇಳ್ತಾ ಇದ್ರೆ ಹೇಳ್ಕೊಂಡೋಗಿ ನಾನೊಂದ್ಸರಿ ಕೇಳ್ಕೊಂಡು ಹೋಗ್ತೀನಿ ಅಂದಂಗೆ ಇರಬಾರ್ದು. ಹೌದು ಸರ್. ಹಾಂ, ಈ 2 ವರ್ಷದ ಹಿಂದೆನೇ ಈ ಸಮಸ್ಯೆ ಶುರುವಾಗಿದೆ. ಈ ಸಮಸ್ಯೆ ಬಂದಿರೋದೇ ಹೊಟ್ಟೆ ಕಿಚ್ಚಿಂದ. ಹೊಟ್ಟೆ ಕಿಚ್ಚಿಂದ? ಹೌದು. ಕರೆಕ್ಟ್ ಸರ್. ಹಾಂ, ಹೊಟ್ಟೆ ಕಿಚ್ಚಿಂದ ಶುರುವಾಗಿದೆ. ಇದು ಶುರು ಮಾಡಿರೋರು
ಕೆಟ್ಟೋಗ್ಬಿಡ್ತಾರೆ. ಆದರೆ ನೀವು ಚೆನ್ನಾಗಿ ಆಗ್ಬಿಡ್ತೀರಾ. ಖಂಡಿತ ಒಂದ್ಸರಿ ನೇರವಾಗಿ ಬರೋದಕ್ಕೆ ಪ್ರಯತ್ನ ಮಾಡಿ ಮಲ್ಲಯ್ಯ ಅವರೇ. ಯಾಕೆಂದರೆ ಕೆಲವು ವಿಚಾರಗಳು ನಾವು ಬಹಿರಂಗವಾಗಿ ಮಾತಾಡೋಕ್ಕಾಗೋದಿಲ್ಲ. ಹೌದು, ಕರೆಕ್ಟ್. ಒಳ್ಳೇದಾಗಲಿ ಮಲ್ಲಯ್ಯ ಅವ್ರಿಗೆ. ಮಲಯ್ಯ ಅವರೇ, ಒಂದು ಬಾರಿ ನೇರವಾಗಿ ಗುರೂಜಿ ಅವ್ರನ್ನ ಭೇಟಿಯಾಗಿ ತಮ್ಮ ಸಮಸ್ಯೆಗೆ ಪರಿಹಾರ ಪಡೀರಿ ಅಂತ ಹೇಳ್ತೀನಿ. ಇಬ್ರು ಹಿರಿಯ ನಾಗರಿಕರು ಕಾಯ್ತಾ ಇದ್ದಾರೆ ಈ ಕತೆಗೋಸ್ಕರ. ಏನು ಹೇಳ್ಬೋದು ಇವನು ಅಂತ ಕಾತರವಾಗಿ ಇಬ್ರು ಕಾಯ್ತಾ ಇದ್ದಾರೆ ಈ ಕತೆ ಬಗ್ಗೆ. ಹೇಳ್ಬಿಡ್ಲಾ? ಹೇಳಿ ಗುರು, ಶುರು ಮಾಡ್ಲಾ? ದಯವಿಟ್ಟು ಶುರು ಮಾಡಿ ಗುರೂಜಿ. ನೋಡಿ, ಅವತ್ತು ಲಂಕೆಗೆ ಹೋಗಿ ಯುದ್ಧ ಮಾಡಿ ರಾಮ ಸೀತಾ ಎಲ್ಲ ಬಂದ್ಬಿಟ್ರು ವಾಪಸ್ಸು. ಸೀತಾದೇವಿ ರಾಮರು ಎಲ್ಲ ಕೂತ್ಕೊಂಡಿದ್ರು. ಆಂಜನೇಯ ಒಂದು ಕಲ್ ಮೇಲೆ ಕೂತ್ಕೊಂಡೇನೋ ಆಂಜನೇಯನ ಪಾಡು ಅವರ ಧ್ಯಾನದಲ್ಲಿ ಅವರ ಒಂದು ಇದರಲ್ಲಿ ಇತ್ತು. ಸೀತಾದೇವಿ ವಜ್ರಧಾರ ತೆಗೆದು ಆಂಜನೇಯನಿಗೆ, ತಗೋ ಆಂಜನೇಯ, ನೀನು ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ಯಾ, ಬಂದು ಯುದ್ಧ ಮಾಡಿದ್ಯಾ, ಹಂಗೆ ಮಾಡಿದ್ಯಾ ಹಿಂಗೆ ಮಾಡಿದ್ಯಾ ತುಂಬ ಹೊಗಳ್ಬಿಟ್ಟು ಆಂಜನೇಯನ ಈ ವಜ್ರದ ಹಾರ ಆಂಜನೇಯನ ಕೈಗೆ ಕೊಡ್ತಾರೆ ಸೀತಾದೇವಿ. ತುಂಬ ಪ್ರೀತಿಯಿಂದ, ಅಷ್ಟು ಒಂದು ಮುಗ್ಧತೆ ಮನಸ್ಸಿಂದ ಕೊಡ್ತಾರೆ. ಮುಂದೆ ಏನಾಯ್ತು ತಿಳಿತಾ ಹೋಗೋಣ ಗುರುಜಿ, ಕಾತರತೆ ಹಾಗೆ ಇರ್ಲಿ. ಹಲೋ ಹಲೋ ಸರ್, ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಸರ್? ಸುರೇಶ್. ಸುರೇಶ್. ಹಾ, ಎಲ್ಲಿಂದ ಕರೆ ಮಾಡ್ತೀರಾ ಸುರೇಶ್ ಅವರು? ಬೆಂಗಳೂರಿಂದ ಪ್ರದಿ. ಗುರುಜಿ ಇದ್ದಾರೆ, ಮಾತಾಡಿ ಸುರೇಶ್ ಅವರೇ. ನಮಸ್ತೆ ಸುರೇಶ್ ಅವರೇ. ನಮಸ್ತೆ ಗುರುಗಳೇ. ಹೇಳಿ, ಏನು ಸಮಸ್ಯೆ? ಗುರುಗಳೇ, ಸಿಕ್ಕಾಪಟ್ಟೆ ಕಷ್ಟ ಇದೆ ಗುರುಗಳೇ. ಅದೇನಂತ ಗೊತ್ತಾಯ್ತಲ್ಲ. ಹಣಕಾಸಿನ ಸಮಸ್ಯೆ ಇದೆಯಾ? ಹೌದು ಗುರುಗಳೇ. ಸುಮಾರು 3.5 ತಿಂಗಳಿಂದ ತೀರಾ ಕೆಳಮಟ್ಟಕ್ಕೆ ಬಂದ್ಬಿಟ್ಟಿದ್ದೀರಾ. ಹ್ಞೂ ಗುರುಗಳೇ. ಒಂದೊಂದು ದಿನ ಕೂಡ ನಡೆಯೋದು ಕಷ್ಟ ಆಗ್ಬಿಟ್ಟಿದೆ ಇವಾಗ ನಿಮಗೆ. ಹ್ಞೂ ಗುರುಗಳೇ. ಏನು ಮಾಡೋದು ಇದಕ್ಕೆ ಅನ್ನೋದು ಒಂದು ಪರಿಹಾರಕ್ಕೋಸ್ಕರ ಹುಡುಕ್ತಾ ಇದ್ದೀರಾ. ಹ್ಞೂ ಗುರುಗಳೇ. ಈಗಾಗಲೇ 2 ಕಡೆ ಹೋಗಿ ಬಂದಿದ್ದೀರಾ, ಆದರೆ ಏನೇನೂ ಪ್ರಯೋಜನ ಇಲ್ಲ. ಹ್ಞೂ ಗುರುಗಳೇ, ಹೋಗಿ ಬಂದಿದ್ದೀವಿ ಗುರುಗಳೇ. ಹಾಗಾಗಿ ಹ್ಞೂ ಗುರುಗಳೇ. ನೀವು ಮೊದಲು ಮಾಡಬೇಕಾಗಿರೋ ಕೆಲಸ ಏನು ಗೊತ್ತಾ? ಏನು ಗುರುಗಳೇ? ನಾಳೆ ಬೆಳಿಗ್ಗೆ ಹ್ಞೂ ಗುರುಗಳೇ. ಮೊದಲನೇ ಪೂಜೆ ನಿಮ್ದಾಗಿರ್ಬೇಕು ಶನೇಶ್ವರನ ದೇವಸ್ಥಾನದಲ್ಲಿ. ಹ್ಞೂ ಗುರುಗಳೇ. ಒಂದು ಕಾಗೆ ಏನಾದರೂ ಮುಟ್ಟಿತ್ತಾ ನಿಮ್ಮನ್ನ? ಹ್ಞೂ ಗುರುಗಳೇ. ಯಾವಾಗ? 2 ತಿಂಗಳಾಯ್ತು ಗುರುಗಳೇ. 2 ತಿಂಗಳಾಯ್ತಾ? ಹ್ಞೂ. 3.5 ತಿಂಗಳಾಯ್ತು ಶುರುವಾಗಿ ನಿಮಗೆ ಶನಿ ಭಗವಾನ್ ದೃಷ್ಟಿ. ಹಾಂ ಗುರುಗಳೇ. ಈಗ 2 ತಿಂಗಳಿಂದ ಸೂಚನೆ ಕೂಡ ಕೊಟ್ಟಿದ್ದಾರೆ, ನೀವು ಹೋಗಿಲ್ಲ. ನೀವು ಅಲ್ಲಿಗೆ ಇಲ್ಲ ಗುರುಗಳೇ, ಹೋಗಿಲ್ಲ ಗುರುಗಳೇ. ಗೊತ್ತಾಯ್ತಾ? ಹೋಗಿಲ್ಲ ಗುರುಗಳೇ. ಸುರೇಶ್ ಅವರೇ, ನಾಳೆ ಬೆಳಿಗ್ಗೆ ನಿಮ್ಮದು ಮೊದಲನೇ ಪೂಜೆ ಆಗಿರಬೇಕು. ಅದು ಕೂಡ ನಮ್ಮ ಚಿಕ್ಕಮದುರೆ ದೇವಸ್ಥಾನದಲ್ಲಿ ಆಗಿರಬೇಕು. ಹೌದು, ಮೊದಲನೇ ಪೂಜೆ ಏನಾದರೂ ನಿಮ್ದು ಆಗಿತ್ತು, ನಿಮಗೆ ಪರಿಹಾರ ನಾಳಿದಿಂದನೇ ಶುರು ಆಗ್ಬಿಡುತ್ತೆ. 2ನೇ ಪೂಜೆ ಆಯಿತು ಅಂದರೆ 1 ವಾರ ಟೈಮ್ ತಗೊಳುತ್ತೆ. 4ನೇ ಪೂಜೆ, 5ನೇ ಪೂಜೆ ಅಥವಾ ಜಾಸ್ತಿ ಲೇಟ್ ಆಗೋಯ್ತು, ನಿಮಗೆ ಪರಿಹಾರ ಕೂಡ ಜಾಸ್ತಿ ಲೇಟ್ ಆಗಿಬಿಡುತ್ತೆ. ಬೆಳಿಗ್ಗೆ 4 ಗಂಟೆಗೆ ಹೋಗಿ ಅಲ್ಲಿ ನಿಂತ್ಕೊಂಬಿಡಿ. ವೆಹಿಕಲ್ ಇದೆಯಾ ನಿಮ್ಮ ಹತ್ರ? ತಗೊಂಡು ಹೋಗ್ಬಿಡಿ. ವೆಹಿಕಲ್ಗೆ ಕೂಡ ಪೂಜೆ ಮಾಡಿಸಿ. ವೆಹಿಕಲ್ ಕೂಡ ಹೆಚ್ಚು ಕಡಿಮೆ ಆಗೋಗ್ಬೇಕಾಗಿತ್ತು 1.5 ತಿಂಗಳ ಹಿಂದೆ. ಆಗ್ಬಿಟ್ಟಿದ್ಯಾ? ಅಯ್ಯೋ ಬಿಡಿ ಸುರೇಶ್ ಅವರೇ, ಫಸ್ಟ್ ಹೋಗಿ ನೀವು. ಹಾಂ, ಆಮೇಲೆ ಇದೇ ಕಾರ್ಯಕ್ರಮ ನೋಡ್ತಾ ಇರಿ. ಕೊನೆಯಲ್ಲಿ ನಿಮ್ಗೊಂದು ಶನೇಶ್ವರನ ಮೂಲ ಮಂತ್ರ ಕೊಡ್ತೀನಿ. ಆ ಭಗವಾನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಂ, ಹೆಂಗೆ ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀನಿ. ಗಮನಿಸ್ತಾ ಇರಿ ಕಾರ್ಯಕ್ರಮನ. ಒಳ್ಳೇದಾಗಲಿ ಸುರೇಶ್ ಅವರೇ. ಧನ್ಯವಾದ ಸುರೇಶ್ ಅವರೇ, ಒಳ್ಳೇದಾಗ್ಲಿ. ಗುರುಜಿ, ಎಷ್ಟು ಒಂದು ಆಶ್ಚರ್ಯಕರವಾದದ್ದು, ಎಷ್ಟು ನಿಖರವಾಗಿ, ಎಷ್ಟು ಸ್ಪಷ್ಟವಾಗಿ ಹೇಳ್ಬಿಡ್ರಿ. ನಿಮ್ಗೆ ಹೀಗೆ ಆಗ್ತಾ ಇದೆ, ಕಾಗೆ ಕುಕ್ಕಿರ್ಬೋದು ಅಥವಾ ಆಕ್ಸಿಡೆಂಟ್ ಆಗಿರ್ಬೋದು, ಎಷ್ಟು ನಿಖರವಾಗಿ ಹೇಳಿದ್ರೆ. ನಿಜವಾಗ್ಲೂ ನನಗೆ ಅವರ ಒಂದು ವಿಚಾರ ನೋಡಿದಾಗ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಅಂದರೆ ಅದರ ಒಂದು ನೋವು ಇನ್ನೆಷ್ಟು ಅನುಭವಿಸ್ತಾ ಇರಬೇಕು ಆ ಮನುಷ್ಯ. ಆಕ್ಸಿಡೆಂಟ್ ಆಗೋವಂಥದ್ದಿತ್ತು ಅಂದರೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಜವಾಗ್ಲೂ ನನಗೆ ಒಂದು ಬೇಜಾರಾಗ್ತಾ ಇದೆ. ನನ್ನ ಅಣ್ಣ ತಮ್ಮಂದಿರು ಆ ಜಾಗದಲ್ಲಿ ಇದ್ದಿದ್ರು ಕೂಡ ನನಗೆ ಆ ಒಂದು ನೋವು, ಇಷ್ಟು ನೋವು ಆಗ್ತಾ ಇರಲಿಲ್ವೇನೋ ಅಂತ ಅನಿಸುತ್ತೆ. ಖಂಡಿತ ಸುರೇಶ್ ಅವ್ರಿಗೆ ಆ ಭಗವಾನ್ ಆಶೀರ್ವಾದ ಮಾಡಲಿ. ನಾವು ಕತೆ ಮುಂದುವರ್ಸೋಣ, ತುಂಬ ಜನ ಕಾಯ್ತಾ ಇದ್ದಾರೆ. ನೋಡಿ, ಇಲ್ಲೊಂದು ಸಮಸ್ಯೆ ಏನಾಯಿತು, ಆಂಜನೇಯ ಈ ವಜ್ರಧಾರ ತಗೊಂಡು ಸೈಲೆಂಟಾಗಿ ಏನೋ ಇಟ್ಕೊಂಡು, ಇಲ್ಲ ಆ ಸೀತಾದೇವಿಯವರೇ, ಅಮ್ಮ ತುಂಬ ಸಂತೋಷ ಅಮ್ಮ ನೀವು ಕೊಟ್ಟಿಲ್ಲ, ಹಂಗೆ ಅಂತ ಹೋಗಲಿ ಇದು ಮಾಡಬೇಕಾಯ್ತು. ಆಂಜನೇಯ ಏನು ಮಾಡಿದ್ರು, ಸೀದಾ ಅದನ್ನು ತೊಗೊಂಡೋಗಿ ಯಾವ ಕಲ್ ಮೇಲೆ ಕೂತ್ಕೊಂಡಿದ್ರು ಆ ಕಲ್ ಮೇಲೆ ಹೋಗಿ ಕೂತ್ಕೊಂಡ್ಬಿಟ್ರು.
ಕೂತ್ಕೊಂಡ್ಬಿಟ್ಟಿದೆ. ಅಲ್ಲಲ್ಲಿ ಒಂದೊಂದು ವಜ್ರನ ಕೀಳೋದು, ಕಿವಿ ಹತ್ರ ಇಟ್ಕೊಳ್ಳೋದು, ಬೀಸಾಕ್ಬಿಡೋದು, ಕೀಳೋದು, ಕಿವಿ ಹತ್ರ ಇಟ್ಕೊಳ್ಳೋದು, ಬೀಸಾಕ್ಬಿಡೋದು. ಹೀಗೆ ಮಾಡ್ತಾ ಬಂದರು. ಸೀತಾದೇವಿ ನೋಡಿದ್ರು 4-5 ವಜ್ರ ಕಿತ್ತಾಕ್ಬಿಟ್ರು ಆಂಜನೇಯ. ಸೀತಾದೇವಿ ಚಕ್ ಅಂತ ಎದ್ದು, ಏ ಆಂಜನೇಯ, ನಿನ್ನ ಕೋತಿ ಬುದ್ಧಿ ಬಿಡಲಿಲ್ಲ ನೋಡಿ ನಿನ್ನ ಕೊನೆಗೆ ಅಂತ ಬೈದ್ರು. ಆಂಜನೇಯ ಅವಾಗ ನಿಧಾನವಾಗಿ ಅಮ್ಮ ಅಂಥೇಳಿ ನಿಧಾನವಾಗಿ ಇಳಿದು ಬಂದು ತುಂಬ ಮೃದುವಾಗಿ ಏನ್ ಹೇಳ್ತಾನೆ ಆ ಕಾತ್ರತೆ ಹಾಗೆ ಇರ್ಲಿ ಗುರುಜಿ. ಒಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ ಅಮ್ಮ, ನಮಸ್ಕಾರ. ಸ್ವಾಮೀಜಿ, ನಮ್ಗೆ ತುಂಬಾ ಹುಷಾರಿಲ್ಲ, ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ ಸ್ವಾಮೀಜಿ. ಅಮ್ಮ ನಮಸ್ಕಾರ. ತಮ್ಮ ಹೆಸರು ಹೇಳಿಮ್ಮ ಮೊದಲಿಗೆ. ಪ್ರಮೀಳಾ. ಪ್ರಮೀಳಾ ಅವ್ರು ಎಲ್ಲಿಂದ ಕರೆ ಮಾಡ್ತಿರೋದು? ನಾಗರಬಾವಿಯಿಂದ. ನಾಗರಬಾವಿಯಿಂದ. ಗುರೂಜಿ ಇದ್ದಾರೆ, ಮಾತಾಡಿ ಅಮ್ಮ, ಆಯ್ತಾ? ನಮಸ್ತೆ ಮಾ ಪ್ರಮೀಳಾ ಅವರೇ. ಹೇಳಿ ಸ್ವಾಮೀಜಿ, ನಂಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ. ನನಗವೆಲ್ಲ ಬೇಕಾಗಿಲ್ಲಮ್ಮ. ನಾನು ನಿಮ್ಮ ಧ್ವನಿ ಮೂಲಕ ಎಲ್ಲ ತಿಳಿಸೋದು. ಹೇಳಿ ಏನು ಸಮಸ್ಯೆ ಅಂತ ಹೇಳಿ. ಮನ್ಸಿಗೆ ಸಮಾಧಾನ ಇಲ್ಲ. ಮನ್ಸಿಗೆ ಸಮಾಧಾನ ಇಲ್ಲ, ಒಂಥರ ಮೈ ಹುಷಾರಿಲ್ದಿರಾಗತ್ತೆ, ಮೈ ಕೈ ಎಲ್ಲ ನೋವು. ಮೈಕೈಯೆಲ್ಲ ನೋವು, ಮೈಯೆಲ್ಲ ಓಡಾಡ್ದಂಗೆ ಆಗತ್ತೆ ನೋವು. ಇವತ್ತು ಹಂಗಾಗ್ತಾ ಇದೆ. ಒಂದ್ಸರಿ ಭುಜ, ಒಂದ್ಸರಿ ಕೈಗಳು, ಒಂದ್ಸರಿ ಕಾಲುಗಳು, ಒಂದ್ಸರಿ ಬೆನ್ನು, ಒಂದ್ಸಲಿ ತಲೆ, ಹೌದು. ಈ ರೀತಿ ಮೈಯೆಲ್ಲ ಓಡಾಡುತ್ತೆ ನೋವು. ಸುಮಾರು 3 ತಿಂಗಳಿಂದ ಇದಿತ್ತು, ಆದರೆ ಈ ನಡುವೆ ಒಂದು 15 ದಿನದಿಂದ ಜಾಸ್ತಿ ಆಗಿದೆ. 3 ತಿಂಗಳಿಂದ ಇರ್ಲಿಲ್ಲ, ಈಗ ನೆನ್ನೆ ಮನೆಯಿಂದ ಜಾಸ್ತಿ ಆಗಿದೆ. ಫಸ್ಟ್ ಬೆನ್ನೋವಿತ್ತು, ಬೆನ್ನೋವು ಕಡಿಮೆ ಆಯ್ತು, 15 ದಿವಸದಿಂದ ಹುಷಾರಾಗಿದ್ದೆ, ಮತ್ತೆ ಇವಾಗ ಶುರುವಾಗಿದೆ. ಇದು ಹಾಸ್ಪಿಟಲ್ದಲ್ಲ, ಇದು ಹಾಸ್ಪಿಟಲ್ದಲ್ಲ, ಹೇಳಿ ಸ್ವಾಮೀಜಿ. ಮತ್ತೆ ಇದೊಂದು ದುರಾತ್ಮದ ಕೆಲಸ, ಸ್ಪ್ಲಿಟ್ ಪರ್ಸನಾಲಿಟಿ. ನೀವು ಖಾಲಿಯಾಗಿದ್ದಾಗ ಏನು ಪ್ರಾಬ್ಲಮ್ ಇರೋದಿಲ್ಲ, ಆ ಪರ್ಸ್ನಾಲಿಟಿ ಇನ್ನೊಂದು ಪರ್ಸ್ನಾಲಿಟಿ ಬಂದಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡುತ್ತೆ. ಏನೇನಾಗುತ್ತೆ ನಿಮಗೆ ಗೊತ್ತಾಗ್ದಿರೋ ಸ್ಟಾರ್ಟ್ ಆಗಿಬಿಡುತ್ತೆ. ಒಂಥರ ಜ್ವರ ಸ್ಟಾರ್ಟ್ ಆದಂಗೆ ಇರುತ್ತೆ, ಒಂಥರ ಮೈಯೆಲ್ಲ ಜುಮ್ಮ ಅನ್ನುತ್ತೆ, ಅಲ್ಲಿಂದ ಶುರು ಆಗಿಬಿಡುತ್ತೆ. ಹೌದೌದೌದೌದೌದು, ಇದು ನಿಮ್ಮ ಸಮಸ್ಯೆ. ಆಮೇಲೆ ತುಂಬಾ ಬೇಜಾರು, ಮಕ್ಳುಗಳು ಸ್ವಲ್ಪ ವಿದ್ಯಾಭ್ಯಾಸ ಕಡಿಮೆ, ಮಕ್ಳುಗಳು ಸರಿಯಾಗಿ ಓದೋದಿಲ್ಲ, ಟೆನ್ಷನ್ ಜಾಸ್ತಿ. ಅಕ್ಕಪಕ್ಕದಲ್ಲಿ ಸಮಾಧಾನ ಇಲ್ಲ ನಮ್ಗೆ. ಅಕ್ಕಪಕ್ಕದಲ್ಲೆಲ್ಲ ಸಮಾಧಾನ ಇದೆ, ಮಕ್ಕಳು ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿದೆ. ಪ್ರಮೀಳಾ ಅವರು ಕರೆಕ್ಟಾಗಿದ್ದಾರೆ. ಪ್ರಮೀಳಾ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಪ್ರಮೀಳಾ ಅವರು ಒಳಗಡೆ ಇನ್ನೊಬ್ರು ಇದ್ದಾರೆ, ಅವ್ರಿಗೆ ಇವೆಲ್ಲ ಸಮಸ್ಯೆಗಳಾಗ್ತಾ ಇರೋದು. ಎಷ್ಟು ದಿನ ಆಯಿತು ನೀವು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬಂದು? ದೇವಸ್ಥಾನಕ್ಕೆ ಹೋಗಿ ಆಲೆ ಸುಮಾರು ದಿವಸ ಆಗಿದೆ ಸ್ವಾಮೀಜಿ, ನಮ್ಮ ದೇವಸ್ಥಾನಕ್ಕೆ ಹೋಗಿಲ್ಲ. ಅದೇ ಬಂದಿರೋದು ಫಾಲ್ಟು. ನೀವು ನೇರವಾಗಿ ಬನ್ನಿ, ನಿಮ್ಮ ಒಳಗಡೆ ಒಂದು ದುರಾತ್ಮ ಇದೆ, ಅದನ್ನು ಕ್ಲಿಯರ್ ಮಾಡೋಣ ತಾಯಿ. ಸರಿ ಸ್ವಾಮೀಜಿ, ಎಲ್ಲಿ ಬರಬೇಕು? ಯಲಹಂಕ ನ್ಯೂ ಟೌನಲ್ಲಿ ಇರ್ತೀವಮ್ಮ ನಾವು. ದಯವಿಟ್ಟು ಒಂದ್ಸರಿ ಕರೆ ಮಾಡಿಕೊಂಡು ಫಿಕ್ಸ್ ಮಾಡ್ಕೊಂಡು ಬನ್ನಿ ತಾಯಿ. ಯಾವತ್ತು ಬರಬೇಕು ಸ್ವಾಮೀಜಿ? ಯಾವತ್ತಾದರೂ ಬನ್ನಿ, ಬರೋಕ್ಕೆ ಮುಂಚೆ ಕಾಲ್ ಮಾಡಿ ಫಿಕ್ಸ್ ಮಾಡ್ಕೊಂಡು ಬನ್ನಿಮ್ಮ. ಒಳ್ಳೇದಾಗಲಿ ತಾಯಿ. ಧನ್ಯವಾದ ಪ್ರಮೀಳಾ ಅವರೇ, ಒಳ್ಳೆಯದಾಗಲಿ. ವೀಕ್ಷಕರೇ, ನೋಡ್ತಾ ಇದ್ರಲ್ಲ ಗುರೂಜಿ ಅವರು ಎಷ್ಟು ನಿಖರವಾಗಿ, ಎಷ್ಟು ಸ್ಪಷ್ಟವಾಗಿ ಸಮಸ್ಯೆಗಳಿಗೆ ಪರಿಹಾರ ನೀಡ್ತಿದ್ದಾರೆ, ಸಮಸ್ಯೆಗಳನ್ನ ಹೇಳ್ತಾ ಇದ್ದಾರೆ ಅಂತ ನೋಡಿ. ಎಷ್ಟು ನಿಖರವಾಗಿ, ಎಷ್ಟು ಪರ್ಫೆಕ್ಟಾಗಿ ಹೇಳ್ತಾ ಇದ್ದಾರೆ ಅಂತ ನೀವು ಹೇಳಬಾರ್ದು, ನಾನು ಹೇಳಬಾರ್ದು, ಜನ ಹೇಳಬೇಕು. ಏನಂತೀರಾ? ನಿಜ ನಿಜ ಗುರೂಜಿ. ಆದ್ರೆ ಕಾರ್ಯಕ್ರಮ ಮುಗಿಸ್ಕೊಂಡು ಎಲ್ಲೋ ಒಂದು ಆಚೆ ಹೋದಾಗ ದಿನಾಗ್ಲೂ ಕೂಡ ಗುರೂಜಿ ಹಾಗೆ ಹೇಳಿದ್ರು, ಹೀಗೆ ಹೇಳಿದ್ರು, ಎಷ್ಟು ನಿಖರವಾಗಿ, ಎಷ್ಟು ಸ್ಪಷ್ಟವಾಗಿ ಹೇಳಿದ್ರು ಅಂತ ಫೀಡ್ಬ್ಯಾಕ್. ಅದೆಲ್ಲ ನಮ್ದೇನಿಲ್ಲ, ನಿಮ್ದೇನಿಲ್ಲ, ಒಳಗಿರೋ ಗುರುಗಳ್ದು, ನಮ್ದೇನಿಲ್ಲ. ಗುರುಗಳ ಆಶೀರ್ವಾದ, ಭಗವಂತ ಇದೇ ರೀತಿ ನಮಗೆ ಕರೆ ಮಾಡೋ ಅಂಥವ್ರಿಗೆ ಒಂದು ಒಳ್ಳೆ ವೈಬ್ರೇಷನು ಎಲ್ಲ ಪ್ರತಿಯೊಂದು ನಮ್ಮ ಒಂದು ಈ ರೀತಿ ಕಾರ್ಯಕ್ರಮಗಳು ಇನ್ನೂ ಹಲವಾರು ಮಾಡಿ ಜನಗಳ ಒಂದು ಸೇವೆ ಮಾಡೋ ಅಂಥ ಒಂದು ಭಾಗ್ಯ ನನಗೆ ಕೊಟ್ಟಿದ್ದಾರೆ. ಅದಕ್ಕಿಂತ ಪುಣ್ಯ ಇನ್ನೇನೂ ಇಲ್ಲ ಅಂತ ನನ್ನ ಒಂದು ಭಾವನೆ. ಎಲ್ಲೋ ಒಂದು ಕಡೆ ಕತೆ ಮುಂದುವರ್ಸೋಣ. ತುಂಬ ಜನ ಕೋಪ ಮಾಡ್ಕೊತಾ ಇದ್ದಾರೆ ನನ್ನ ಮೇಲೆ. ಇಲ್ಲಿ ಆಂಜನೇಯ ಮೃದು ಸ್ವಭಾವದಿಂದ, ತುಂಬ ಭಕ್ತಿಯಿಂದ ತಾಯಿ ಹತ್ರ ಮಗು ಹೋಗಿ ಹೆಂಗೆ ನಿಂತ್ಕೊಳ್ಳುತ್ತೆ ಹಂಗೆ ಹೋಗಿ ನಿಂತ್ಕೊಂಡು ಎದೆಯಲ್ಲಿ ಒಂದು ರೋಮ ಕಿತ್ತರು. ಎದೆಯಲ್ಲಿ ರೋಮಗಳಿರ್ತಾವಲ್ಲ, ಕೂದಲು, ಒಂದು ರೋಮ ಕಿತ್ತು ಸೀತಾದೇವಿಗೆ ಕೈ ಕೊಟ್ಟರು. ಸೀತಾದೇವಿ ಏನು ಹಿಂಗೆ ಕೊಡ್ತಾ ಇದೆಯಾ ಅಂದರು. ಅಮ್ಮ ತಗೊಳ್ಮ, ಇದು ಸ್ವಲ್ಪ ಕಿವಿ ಹತ್ರ ಇಟ್ಕೊಮ್ಮ.
ಏನು ಇವನು ಹಿಂಗೆ ಹೇಳ್ತಾ ಇದ್ದಾನೆ ಅಂತ ಸೀತಾದೇವಿ ಕೂಡ ಒಂಥರ ಕನ್ಫ್ಯೂಷನ್ನು, ಒಂದು ಕಳಮಳ, ಏನಿದು ಅಂತ ಆ ರೋಮನ್ ತಗೊಂಡು ಕಿವಿ ಹತ್ರ ಇಟ್ಕೊಂಡ್ರು. ಆ ರೋಮ ತಗೊಂಡು ಕಿವಿ ಹತ್ರ ಇಟ್ಕೊಂಡ್ರೆ ಆ ರೋಮದಿಂದ ಒಂದು ಶಬ್ದ ಬರ್ತಾ ಇದೆ, ರಾಮ್ 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 ಅಂತ. ಶ್ರೀರಾಮನ್ನ ಆಂಜನೇಯ ಧ್ಯಾನ ಮಾಡ್ತಾ ಇರೋದು ರೋಮಗಳಲ್ಲೂ ಇದೆ. ಕರೆ ಸಿದ್ಧವಾಗಿದೆ ಗುರುಜಿ. ಕರೆ ನಂತರ ಇದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತಾ ಹೋಗೋಣ. ಹಲೋ ಹಲೋ ಸರ್, ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ಸರ್ ನಮ್ಮ ಹೆಸರು ಐನಾರ್ ಸರ್. ಎಲ್ಲಿಂದ ಕರೆ ಮಾಡ್ತಿರೋದು ಸರ್? ಸರ್ ನಮಗೆ ತುಂಬಾ ಕಷ್ಟ ಆಯ್ತು ಸರ್. ಎಲ್ಲಿಂದ? ಏನಿಲ್ಲ. ಎಲ್ಲಿಂದ ಕರೆ ಮಾಡ್ತಿರೋದು ಸರ್? ಸರ್ ನೀನು ಉತ್ತರಲ್ಲಿಂದ ಕರ್ಬಿಟ್ಟು ಸರ್. ಗುರುಜಿ ಇದಾರೆ, ಮಾತಾಡಿ ಸರ್. ನಮಸ್ತೆ, ಸರ್ ನಮಸ್ತೆ ಸರ್. ನಿಮ್ಮ ಹೆಸರು? ಐನಾರ್ ಸರ್. ಇನ್ನೊಂದ್ಸರಿ ಹೇಳಿ. ಇನ್ನೊಂದ್ಸರಿ ಹೇಳಿ. ಐನಾರ್ ಸರ್. ಅಯ್ಯನಾರ್. ಅಯ್ಯನಾರ್. ಐನಾರ್ ಸರ್. ಹಾಂ, ಹೇಳಿ ಸರ್, ಏನು ಸಮಸ್ಯೆ? ಸರ್ ನಮಗೆ ತುಂಬಾ ಕಷ್ಟ ಆಯ್ತು ಸರ್. ಏನಾಗ್ತಾ ಇದೆ? ಏನೇ ಇದೆ, ಕೆಲಸ ಬರಲ್ಲ, ಏನ್ ಬರಲ್ಲ. ಏನು ಕೆಲಸ ಮಾಡ್ತೀರಾ ನೀವು? ಸರ್ ಪೇಂಟಿಂಗ್ ಕೆಲಸ ಮಾಡ್ತೀನಿ ಸರ್. ಪೇಂಟಿಂಗ್ ಕೆಲಸ ಮಾಡ್ತೀರಾ? ಪೇಂಟಿಂಗ್ ಕೆಲಸ ಮಾಡ್ತೀರಾ? ಹೌದು ಸರ್. ನೋಡಿ, ನಿಮ್ಮ ಮನೆಯಿಂದ ಹಾ ಹೊತ್ತು ಮುಳುಗೋ ಕಡೆ ಪಶ್ಚಿಮ ದಿಕ್ಕಿಗೆ, ಐನಾರ್ ಅವರೇ ಕೇಳಿಸ್ಕೊಳ್ಳಿ ದಯವಿಟ್ಟು. ಸರಿ ಸರ್. ನಿಮ್ಮ ಮನೆಯಿಂದ ಪಶ್ಚಿಮ ದಿಕ್ಕಿಗೆ ಹಾ ಸರಿ. ಒಂದು ಹಳೆ ಮನೆಗೆ ಪೇಂಟ್ ಮಾಡಿ ಎಷ್ಟು ದಿನ ಆಯಿತು? ಅದೇ ಮನೆಗೆ ಹಳೆ ಮನೆ, ತುಂಬ ಹಳೆ ಮನೆ. ಆ ಮನೇಲಿ ಯಾರು ಇರಲಿಲ್ಲ, ಇವಾಗಲೂ ಯಾರು ಇಲ್ಲ. ಆ ಮನೆಗೆ ಪೇಂಟ್ ಮಾಡಿ ಎಷ್ಟು ದಿನ ಆಯಿತು? ಅದೇ ಗೊತ್ತಿಲ್ಲ ಸರ್. ನೀನು ಇವಾಗ 3 ತಿಂಗಳು ಆಯ್ತಾ ನೀನು ಬಂದು? ಹಾಂ, ಆ ಮನೆಗೆ ಪೇಂಟ್ ಮಾಡಿದ್ಮೇಲೆ ಹಾ ಅದೇ ಲಾಸ್ಟ್ ಮನೆ ನೀವು ಪೇಂಟ್ ಮಾಡಿರೋದು. ಹೌದಾ ಸರ್? ಅಲ್ಲಿ ಸಿಂಗಲ್ ಆಗಿ ಹೋಗಿ ಪೇಂಟ್ ಮಾಡಿದ್ರಾ ನೀವು? ಹಾ ಸರಿ ಸರ್. ಸರಿ ಸರ್. ಖಂಡಿತ ಎಲ್ಲೋ ಒಂದ್ ಕಡೆ ಒಂದ್ ಕಡೆ ಕನ್ಫ್ಯೂಸ್ ಆಗಿದ್ರು. ಜೊತೆಗೆ ಕನ್ನಡ ಕೂಡ ಅವ್ರಿಗೆ ಕನ್ನಡ ಸ್ವಲ್ಪ ಸ್ಪಷ್ಟವಾಗಿ ಬರ್ತಾ ಇರಲಿಲ್ಲ. ತಮಿಳಲ್ಲೇ ಮಾತಾಡ್ಬೋದಾಗಿತ್ತು. ಆದರೆ ಅವರು ಒಂದು ಅಟೆಂಡೆನ್ಸ್, ಒಂದು ಕಾನ್ಸಂಟ್ರೇಷನ್ನೇ ಇರಲಿಲ್ಲ. ಹಾಗಾಗಿ ಏನು ಮಾಡೋಕ್ಕಾಗೋದಿಲ್ಲ. ಖಂಡಿತ ನೀವು ಮನೇಲಿ ಯಾರಾದರೂ ನೋಡ್ತಾ ಇದ್ರೆ ಅವ್ರಿಗೆ ಹೇಳಿ, ಒಂದು ಪಶ್ಚಿಮ ದಿಕ್ಕಿಗೆ ಒಂದು ಮನೆಗೆ ಪೇಂಟ್ ಮಾಡಿದ್ದಾರೆ ಅವರು. ಆ ಮನೆಗೆ ಹೋಗಿ ಒಬ್ಬರೇ ಪೇಂಟ್ ಮಾಡಿದ್ದಾರೆ ಮಧ್ಯಾಹ್ನದಲ್ಲಿ. ಆ ಒಬ್ಬರೇ ಪೇಂಟ್ ಮಾಡಿದಾಗ ಅಲ್ಲೊಂದು ದುರಾತ್ಮ ಇತ್ತು ಆ ಒಂದು ಹಳೆ ಮನೆಯಲ್ಲಿ. ಅದು ಸ್ವಲ್ಪ ಇವ್ರಿಗೆ ತೊಂದರೆ ಕೊಡ್ತಾ ಇದೆ. ಆವಾಗಿಂದ ಇವ್ರಿಗೆ ಯಾವ ಕೆಲಸಗಳು ಸಿಗ್ತಾ ಇಲ್ಲ ಅಂತ ಹೇಳಿ ದಯವಿಟ್ಟು ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬರೋದು, ಆಂಜನೇಯನ ತೀರ್ಥ ಪ್ರಸಾದ ಯಾವಾಗಲೂ ಒಂಚೂರು ಪ್ರಸಾದನ ಜೋಬಲ್ಲಿ ಇಟ್ಕೊಳ್ಳೋದು, ಈ ರೀತಿ ಮಾಡ್ತಾ ಇರೋ ಕೇಳಿ ಖಂಡಿತ ಜಾಬ್ ಸಿಗುತ್ತೆ ಅವ್ರಿಗೆ. ಒಳ್ಳೇದಾಗಲಿ ಅವ್ರಿಗೆ. ಗುರುಜಿ ಜೊತೆಗೆ ರಾಮನಾಮ ಜಪದ ಬಗ್ಗೆ ಹಾ, ಹೇಳ್ತಾ ಇದ್ರಿ. ಆಂಜನೇಯನ ಒಂದು ರೋಮ ಕೂಡ ರೋಮಗಳಲ್ಲೂ ರಾಮನಾಮ ಇತ್ತು. ರಾಮ್ ರಾಮ್ ಅಂತ ಜಪ ಆಗ್ತಾ ಇತ್ತು. ಆಗ ಸೀತಾದೇವಿ ಆಶ್ಚರ್ಯಪಟ್ಬಿಟ್ರು. ಒಂದು ರೋಮ ಕೂಡ ನಿನ್ನ ಮಹಿಮೇಲಿರೋ ಒಂದು ರೋಮ, ಆ ರೋಮ ಕೂಡ ಈ ರೀತಿ ಜಪ ಮಾಡ್ತಾ ಇದೆ ಅಂದರೆ ನೀನು ಇನ್ನೆಂಥ ಭಕ್ತ ಅಂಥೇಳಿ ತುಂಬ ಸಂತೋಷಪಟ್ಲು ಸೀತಾದೇವಿ. ಒಂದು ಕರೆ ಸಿದ್ಧವಾಗಿದೆ ಗುರುಜಿ, ಕರೆ ಸ್ವೀಕರಿಸೋಣ. ಹಲೋ ಸರ್, ನಮಸ್ಕಾರ. ತಮ್ಮ ಹೆಸರು ಸರ್? ನಮ್ಮ ಹೆಸರು ವೆಂಕಟೇಶ್ ಅಂತ ಸರ್. ಎಲ್ಲಿಂದ ಕರೆ ಮಾಡ್ತಿರೋದು ವೆಂಕಟೇಶ್ ಅವರು? ಸರ್ ಆಣೆಕಲ್ಲಿಂದ ಸರ್. ಸ್ವಲ್ಪ ಜೋರಾಗಿ ಮಾತಾಡಿ, ಗುರುಜಿ ಹತ್ರ ಮಾತಾಡಿ ಸರ್, ಆಯ್ತಾ? ಆಯ್ತು ಸರ್. ನಮಸ್ತೆ ವೆಂಕಟೇಶ್ ಅವರೇ. ಹಾಂ ಹೇಳಿ ಸರ್. ಟಿಫನ್ ಮಾಡಿದ್ರಾ? ಆಯ್ತು ಸರ್. ಏನು ಸಮಾಚಾರ? ಇವೊಂದು 4-5 ತಿಂಗಳಿಂದ ತುಂಬ ಫೀಲಿಂಗಲ್ಲಿದ್ದೀರಾ, ಯಾಕೆ? ಹೌದು ಸರ್, ಹಿಂಗೆ ಪ್ರಾಬ್ಲಮ್ ಗೊತ್ತಿದೆಯಲ್ಲ ನಿಮಗೆ. ಚಿಂತೆ ಮಾಡಬೇಡಿ. ಒಂದು ವಿಚಾರ ಮಾತ್ರ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೋಡಿ, ನಾವುಗಳು ಬದುಕೋದು ತುಂಬ ಇಂಪಾರ್ಟೆಂಟು. ನಮ್ಮ ಜೊತೆಯಲ್ಲಿರೋರ್ಗಾಗಲಿ ಹೆಣ್ಮಕ್ಳಿಗಾಗಲಿ ಅವರ ಹಕ್ಕು ಅವ್ರಿಗೆ ನಾವು ಕೊಡೋದು ಕೂಡ ತುಂಬ ಮುಖ್ಯ. ಒಂದು ಹೆಣ್ಮಗಳಿಂದ ನಿಮಗೆ ಸಮಸ್ಯೆ ಆಗಿದೆ, ಅದು ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವಾ ನನಗೆ ಗೊತ್ತಿಲ್ಲ, ಆದರೆ ನಿಮಗೆ ಒಂದು ಸ್ತ್ರೀ ಶಾಪ ಇದೆ ಅನ್ನೋದನ್ನು ಮರಿಬೇಡಿ. ಇದು ವರ್ಷದಲ್ಲಿ 3 ತಿಂಗಳು 4 ತಿಂಗಳು ನಿಮ್ಮನ್ನು
ಪ್ರತಿ ವರ್ಷ ಕಾಡುತ್ತೆ ವೆಂಕಟೇಶ್ ಅವರೇ. ಪ್ರತಿ ವರ್ಷದಲ್ಲಿ 3-4 ತಿಂಗಳು ಕಾಡುತ್ತೆ. ಅದರಲ್ಲೂ ಈ ಆಷಾಢ ಮಾಸ ಹತ್ರ ಹಿಂದೆ ಮುಂದೆ ತುಂಬಾ ಸಮಸ್ಯೆಗೆ ಗುರಿ ಆಗ್ತೀರಾ ನೀವು. ಹಾಗಾಗಿ ಸ್ತ್ರೀ ಶಾಪ ಇದೆ ನಿಮ್ಮ ಮೇಲೆ, ಅದನ್ನು ನಿವಾರಣೆ ಮಾಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ ವೆಂಕಟೇಶ್ ಅವರೇ. ಅದಕ್ಕೆ ಶೃಂಗೇರಿ ಶಾರದಾಂಬೆಗೆ ಹೋಗಿ ಅಲ್ಲಿ ಸುಹಾಸಿನಿ ಪೂಜೆ ಅಂತ ಮಾಡ್ತಾರೆ, ಅದನ್ನಾದರೂ ಮಾಡ್ಬೋದು. ಅಥವಾ ನಮ್ಮ ಹತ್ರ ಬಂದರೆ ನಮ್ಮ ದೇವಸ್ಥಾನದಲ್ಲಿ ನಾವು ಮಾಡ್ಕೊಡ್ತೀವಿ, ನಾವು ಕೂಡ ಮಾಡ್ಕೊಡ್ತೀವಿ, ಶಾಂತಿ ಆಗತ್ತೆ. ಒಳ್ಳೇದಾಗಲಿ ವೆಂಕಟೇಶ್ ಅವರೇ. ಧನ್ಯವಾದ ವೆಂಕಟೇಶ್ವರ ಕರೆ ಮಾಡಿದ್ದಕ್ಕೆ. ಗುರುಜಿ, ಇದು ಎಷ್ಟು ಒಂದು ವಿಚಿತ್ರವಾದ ಕಾಲ್ ಅಂದ್ರೆ ಹಾ. ಏನ್ ಸಮಾಚಾರ ಅಂದ್ರೆ ನಿಮ್ಗೆ ಎಲ್ಲ ಗೊತ್ತಿದೆಯಲ್ಲ ಗುರೂಜಿ, ನಮ್ಮ ಸಮಸ್ಯೆ ನಿಮ್ಗೆ ಎಲ್ಲ ಗೊತ್ತಿದೆಯಲ್ಲ ಅಂತ ಹೇಳಿದ್ರು. ಖಂಡಿತ ಅವರ ಒಂದು ಅಭಿಮಾನ ಅಥವಾ ಅವ್ರಿಗೆ ನಮ್ಮ ಮೇಲೆ ಇರುವಂಥ ಅನುಮಾನ ಎರಡೂ ಇರಲಿ, ಚಿಂತೆ ಇಲ್ಲ, ಯಾವುದಕ್ಕೂ ಹಿಂದಕ್ಕೆ ಹೋಗೋದಿಲ್ಲ. ನನಗೆ ವೈಬ್ರೇಷನ್ ಸಿಕ್ಕಿಲ್ಲ ಅಂತ ಹೇಳ್ಬಿಡ್ತೀನಿ. ಸೋತಿದ್ದೀನಿ ಅಂತ ಹೇಳ್ತೀನಿ, ಗೆದ್ದಿದ್ದೀನಿ ಅಂತ ಹೇಳ್ತೀನಿ. ನಾನು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನನಗೆ ಭಯ ಜಾಸ್ತಿ. ಎಲ್ಲಿ ಭಯ ಅಂದರೆ ಎಲ್ಲಾದರೂ ಮಿಸ್ಟೇಕ್ ಆಗ್ತಾಯಿದ್ರೆ ಭಯ ಬೀಳ್ತೀನಿ, ಕರೆಕ್ಟಾಗಿ ಹೋಗ್ತಾಯಿದ್ರೆ ಹೊರಟೋಗ್ತಾ ಇರ್ತೀನಿ. ಇದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತಾ ಹೋಗೋಣ ಗುರುಜಿ. ಈಗ ಒಂದು ಸಣ್ಣ ವಿರಾಮ ತಗೊಂಡು ವಾಪಸ್ ಬರೋಣ. ವೀಕ್ಷಕರೇ, ಬ್ರಹ್ಮಾಸ್ತ್ರ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. You're watching Samyukta TV. ಓಂ ನಮಃ ಶಿವಾಯ. ಹರಿ ಓಂ. ಮನುಷ್ಯನಿಗೆ ಸಮಸ್ಯೆಗಳು ನೂರಾರು, ಅವುಗಳನ್ನು ಸರಿಪಡಿಸುವ ಮಾರ್ಗಗಳು ಹಲವಾರು. ಅದರಲ್ಲೂ ಮುಖ್ಯವಾಗಿ ನಿಮ್ಮ ಧ್ವನಿ ತರಂಗದ ಮೂಲಕ ಸಮಸ್ಯೆಯನ್ನು ಕಂಡುಹಿಡಿದು ಸ್ಪಷ್ಟ ಹಾಗೂ ಸುಲಭ ರೀತಿಯಿಂದ ಪರಿಹಾರ ಸೂಚಿಸುತ್ತೇನೆ. ಬ್ರಹ್ಮಜ್ಞಾನಿಗಳಾದ ಶ್ರೀ ಅಮರನಾಥ್ ವರ್ಮಾ ಗುರೂಜಿಯವರು ನಿಮ್ಮ ಜಾತಕ, ಜನ್ಮ ದಿನಾಂಕ, ರಾಶಿ, ನಕ್ಷತ್ರ ಯಾವುದನ್ನೂ ನೋಡದೆ ಕೇವಲ ನಿಮ್ಮ ಧ್ವನಿ ತರಂಗ ವಾಯ್ಸ್ ವೈಬ್ರೇಷನ್ ಮುಖಾಂತರ ನಿಮ್ಮ ಭವಿಷ್ಯವನ್ನು ನಿಖರವಾಗಿ ಹೇಳುತ್ತಾರೆ. ಶ್ರೀ ಅಮರನಾಥ್ ವರ್ಮಾ ಗುರೂಜಿಯವರು ವಿಶೇಷವಾಗಿ 5 ಭಾಷೆಗಳಲ್ಲಿ ಪರಿಣಿತರಾಗಿದ್ದು ನಿಮ್ಮ ಸಮಸ್ಯೆಗಳನ್ನು ಯಾವುದೇ ಭಾಷೆಗಳಲ್ಲಿ ಹಂಚಿಕೊಳ್ಳಬಹುದಾಗಿರುತ್ತದೆ. ನನ್ನ ಜೊತೆ ನೀವು ಮಾತನಾಡಿ ನಿಮ್ಮ ಬ್ರಹ್ಮಾಸ್ತ್ರ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ವೀಕ್ಷಿಸಿ. ಬ್ರಹ್ಮಾಸ್ತ್ರ ನೇರ ಪ್ರಸಾರ ಸೋಮವಾರದಿಂದ ಶನಿವಾರ You're watching Samyukta TV. ಬ್ರಹ್ಮಾಸ್ತ್ರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ತಮಗೆಲ್ಲರಿಗೂ ಆದರದ ಸ್ವಾಗತ ವೀಕ್ಷಕರೇ. ಗುರುಜಿ, ನಾವು ಮಾತಾಡ್ತಿದ್ವಿ ಒಂದು ರಾಮನಾಮ ಜಪ ಒಂದು ಕಣ ಕಣದಲ್ಲೂ, ಹೌದು, ಆಂಜನೇಯನ ಒಂದು ರೋಮದಲ್ಲೂ ಕೂಡ ರಾಮ 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 ಅಂತ ಆ ಜಪ ಇದ್ದಿದ್ದು, ಅದನ್ನ ಕೇಳಿದ ಸೀತಾಮಾತೆ ಹಾಗೆ ದಂಗಾಗಿದ್ದು. ಹೌದೌದು, ಏನು ಪ್ರೀತಿ. ಹೌದೌದು. ಆಮೇಲೆ ಆಂಜನೇಯ ಹೇಳ್ತಾರೆ, ನನಗೆ ಏನಕ್ಕೂ ಕೆಲ್ಸಕ್ಕೆ ಬಾರದೆ ಇರೋ ವಜ್ರದ ಹಾರ ಏನಕ್ಕೆ ತಾಯಿ? ಒಂದು ಕರೆ ಸಿದ್ಧವಾಗಿದೆ ಗುರುಜಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ಕಾರ ಸರ್, ತಮ್ಮ ಹೆಸರು? ಸರ್ ಪ್ರಕಾಶ್. ಪ್ರಕಾಶ್ ಅವ್ರು ಎಲ್ಲಿಂದ ಕರೆ ಮಾಡ್ತಿರೋದು? ಸರ್ ಮೈಸೂರಿಂದ ಸರ್. ಮೈಸೂರಿಂದ. ಗುರುಜಿ ಇದ್ದಾರೆ, ಮಾತಾಡಿ ಪ್ರಕಾಶ್ ಅವರೇ. ಓಕೆ ಸರ್. ನಮಸ್ತೆ ಪ್ರಕಾಶ್ ಅವರೇ, ನಮಸ್ತೆ ಗುರುಜಿ. ಹೇಳಿ. ಸರ್ ನಾವು ಪ್ರಕಾಶ್ ಅಂದ್ಬಿಟ್ಟು. ಹಾಂ, ಅದೇ ಸರ್, ಇದು ಮಾತಾಡಿ ಕೆಲಸ ಮಾಡ್ತೀವಿ ಸರ್. ಅದೇ ಹೇಗೆ ಏನು ಎತ್ತ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ. ಏನು ಕೆಲಸ ಮಾಡ್ತಾ ಇದ್ದೀರಾ ಈಗ? ನಾವು ಇವಾಗ ಡ್ರೈವಿಂಗ್ ಮಾಡ್ತಾ ಇದ್ದೀವಿ. ಡ್ರೈವಿಂಗ್ ಮಾಡ್ತಾ ಇದ್ದೀರಾ? ಎಷ್ಟು ವರ್ಷದಿಂದ? 4-5 ವರ್ಷದಿಂದ ಮಾಡ್ತಾ ಇದ್ದೀವಿ. 4-5 ವರ್ಷದಿಂದ ಡ್ರೈವಿಂಗ್ ಮಾಡ್ತಾ ಇದ್ದೀರಾ, ಸಂತೋಷ. ಹೌದು. ಆದರೆ ಈ ಒಂದು 6-7 ತಿಂಗಳಿಂದ ಈಚೆಗೆ ಏನು ನೀವು ಡ್ರೈವಿಂಗ್ ಮಾಡ್ತಾ ಇರೋದು? ಎಷ್ಟು ಸ್ಪೀಡ್ ಹೋಗೋದು ನೀವು? ಓಕೆ ಸರ್. ಏನು ಅರ್ಜೆಂಟು? 70-80 ಹೋಗ್ತೀವಿ. ಇಲ್ಲ, 70-80 ಸ್ಟಾರ್ಟ್ ಮಾಡೋದು ನೀವು. ರೀಚ್ ಆಗ್ತೀರ 100-120ವರೆಗೂ.
ಒಳ್ಳೆ ಹೈವೇ ಸಿಕ್ಬಿಟ್ರೆ ಹೇಳಿ ಸ್ವಲ್ಪ ಸ್ಪೀಡ್ ಕಡಿಮೆ ಮಾಡಿ, ಎಲ್ಲರೂ ಚೆನ್ನಾಗಿರಬೇಕು, ನೀವು ಚೆನ್ನಾಗಿರಬೇಕು. ಸರಿ ಗುರುಗಳೇ. ಒಂದು ವಿಚಾರ ನನಗೆ ಗಮನಕ್ಕೆ ಬರ್ತಾ ಇದೆ. ಹೇಳಿ ಗುರುಜಿ. ಸ್ವಲ್ಪ ಒಂದು ಚೂರು ಕೆಟ್ಟ ಚಟ ನಿಮ್ಮನ್ನು ಕಾಡಕ್ಕೆ ಶುರು ಮಾಡಿದೆ ಈಗಾಗಲೇ. ಅದನ್ನು ಬಿಟ್ಬಿಡ್ಬೇಕು. ಯಾವುದೂ ಇಲ್ಲ, ಆದರೆ ಶುರು ಆಗ್ತಾ ಇದೆ. ಅದು ನಿಮಗೆ ಅರ್ಥ ಆಗುತ್ತೆ, ಇವಾಗ ಅರ್ಥ ಆಗೋದಿಲ್ಲ. ನಿಧಾನವಾಗಿ ಕೂತ್ಕೊಂಡು ಯೋಚನೆ ಮಾಡಿ. ಆದರೆ ಬೇರೆ ಎಲ್ಲ ವಿಚಾರನೂ ಚೆನ್ನಾಗಿದೆ. ಸ್ಪೀಡು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಬೇರೆ ಎಲ್ಲ ತುಂಬ ಚೆನ್ನಾಗಿದೆ. ಖಂಡಿತ ಚೆನ್ನಾಗಿರ್ತೀರ ನೀವು. ಒಳ್ಳೆಯದಾಗಲಿ. ನಮ್ಮ ಮನೆಯವ್ರಿಗೂ ಏನೋ ಯಾವಾಗಲೂ ಟೀನ್ ಅಂತ ಇರ್ತಾರೆ. ಮನೆಯವರು ಮನೆಯವ್ರದ್ದು ಹಾಂ ರೂಪ ಅಂದ್ಬಿಟ್ಟು ಹಾಂ ಅದೇ ಯಾವಾಗಲೂ ಪುಟ್ಟ ನೋವು, ಬಿಗಿ ನೋವು, ಅದು ಇದು ಅಂತ ಹೇಳ್ತಾ ಇರ್ತಾರೆ. ಹೌದಾ? ಯಾವಾಗಿಂದ? ಸುಮಾರು ಒಂದು 6 ತಿಂಗಳಿಂದನೂ ಅದೇ ಥರ ಹೇಳ್ತಾ ಇದ್ದಾರೆ. 6 ವರ್ಷ ಆಯ್ತು. ಓಹೋ. ಒಂದ್ಸರಿ ನೇರವಾಗಿ ಕರ್ಕೊಂಬನ್ನಿ. ಸ್ವಲ್ಪ ಒಂದು ಬೇರೆ ಒಂದು ಗಾಳಿ ಕೂಡ ಬಂದು ಹೋದಂಗೆ ಕಾಣಿಸ್ತಾ ಇದೆ. ಏನು ಚಿಂತೆ ಇಲ್ಲ, ಒಂದ್ಸರಿ ನೇರವಾಗಿ ಕರ್ಕೊಂಬನ್ನಿ. ಒಳ್ಳೆಯದಾಗಲಿ. ಧನ್ಯವಾದ ಪ್ರಕಾಶ್ ಅವರೇ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ಗುರುಜಿಯವರನ್ನ ನೀವು ನೇರವಾಗಿ ಭೇಟಿ ಆಗಬೇಕು, ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಒಂದು ಪರಿಹಾರ ಬೇಕು ಅಂತಾದಲ್ಲಿ ಗುರುಜಿಯವರ ಸಂಖ್ಯೆ 9590090009 ಅಥವಾ 9591116668 ಈ ಸಂಖ್ಯೆಗೆ ಕರೆ ಮಾಡಿದ್ರೆ ಗುರುಜಿಯವರನ್ನ ನೀವು ನೇರವಾಗಿ ಭೇಟಿ ಆಗ್ಬೋದು. ಗುರುಜಿಯವರ ಹತ್ರ ತಮ್ಮ ಸಮಸ್ಯೆ ಹೇಳ್ಕೊಂಡು ಒಂದು ಸೂಕ್ತವಾದ ಪರಿಹಾರ ಪಡಿಬೋದು. ಗುರುಜಿ, ನೀವು ಹೇಳ್ತಾ ಇದ್ರಿ ಶ್ರೀರಾಮಚಂದ್ರ ಸೀತಾಮಾತೆ, ಅದಕ್ಕೆ ಆಂಜನೇಯ ಹೇಳ್ತಾರೆ, ಅದಕ್ಕೆ ನೀನು ಕೊಟ್ಟಿದಂಥ ವಜ್ರದ ಹಾರನ ಒಂದೊಂದೇ ಕಿತ್ತು ಅದರಲ್ಲಿ ಏನಾದರೂ ರಾಮನಾಮ ಏನಾದರೂ ಇದೆಯೇನೋ ಚೆಕ್ ಮಾಡ್ತಾ ಇದ್ದಮ್ಮ, ನೋಡ್ತಾ ಇದ್ದೆ. ಏನು ಶಬ್ದನೇ ಇರಲಿಲ್ಲಮ್ಮ, ಏನು ಹೇಳ್ತಾ ಇರಲಿಲ್ಲ. ಅದಕ್ಕೆ ಬಿಸಾಕ್ತೆ. ನನಗವೆಲ್ಲ ಏನಕ್ಕೂ ಕೆಲ್ಸಕ್ಕೆ ಬರೋದಿಲ್ಲಮ್ಮ. ನನಗೆ ರಾಮನಾಮ ಒಂದೇ ಬೇಕಾಗಿರೋದು ಅಂತ. ಕರೆ ಸಿದ್ಧವಾಗಿದೆ ಗುರುಜಿ, ಕರೆ ಸ್ವೀಕರಿಸೋಣ. ಹಲೋ, ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು? ಗುರುಪ್ರಸಾದ್, ಮೈಸೂರಿಂದ. ಗುರುಜಿ ಇದಾರೆ, ಮಾತಾಡಿ ಗುರುಪ್ರಸಾದ್ ಅವರೇ. ಏನ್ ಡ್ಯೂಟಿ ಮಾಡ್ತೀರಾ ನೀವು? ಸರಿ ನೋಡಿ ಗುರುಪ್ರಸಾದ್ ಅವರೇ, ಈ ಒಂದು ಕೇಸುಗಳು 2 ಕೇಸುಗಳಿದಾವೆ. ಒಂದು ಕೇಸು ತುಂಬಾ ದಿನ ಆಗಿದೆ, ಒಂದು ಕೇಸು ಹೊಸ ಕೇಸು. ಈ ತುಂಬಾ ದಿನ ಆಗಿರುವಂತ ಕೇಸು ಸ್ವಲ್ಪ ಫೈನಲ್ ಸ್ಟೇಜ್ಗೂ ಕೂಡ ಬರುವಂತ ಸಾಧ್ಯತೆ ಇದೆ. ಆದ್ರೆ ಇನ್ನೂ ಕಮಿಟ್ ಆಗಿಲ್ಲ. ಹೌದು. ಈಗ ಇರುವಂತ ಕೇಸು ನಿಮ್ಮಂತೆ ಇದೆ, ಅದ್ರ ಬಗ್ಗೆ ಕೂಡ ಚಿಂತೆ ಇಲ್ಲ. ಆದ್ರೆ ಈ ಹಳೆ ಕೇಸಲ್ಲಿ ಸ್ವಲ್ಪ ಸಮಸ್ಯೆ ಆಗುವಂತ ಸಾಧ್ಯತೆ ಕಾಣಿಸ್ತಾ ಇದೆ. ಹೌದೌದೌದು, ಮಾಡಬೇಕು. ನೀವು ಇದಕ್ಕೆ ಫೋನಲ್ಲಿ ನಮ್ಮ ವಾಹಿನಿಯಲ್ಲಿ ಎಷ್ಟು 2 ಮಾತು ಮಾತ್ರ ಮಾತಾಡ್ಬೋದು ನಿಮ್ಮ ಹತ್ರ. ಈ ಕೇಸುಗಳೆಲ್ಲ ಆಗೋದಕ್ಕಾಗಲಿ, ಈ ರೀತಿ ಸಮಸ್ಯೆಗಳಾಗೋದಕ್ಕಾಗಲಿ ಒಂದು ಹೊಟ್ಟೆ ಕಿಚ್ಚು ಬಿಟ್ಟರೆ ಬೇರೆ ಏನೂ ಕಾರಣ ಇಲ್ಲ. ಗೊತ್ತಾಯ್ತಲ್ವಾ? ಹಾಗಾಗಿ ನೇರವಾಗಿ ಬನ್ನಿ, ನಾನು ಇದನ್ನು ಕ್ಲಿಯರ್ ಮಾಡ್ಕೊಳ್ಳೋದ್ರಲ್ಲಿ ಸಕ್ಸಸ್ಫುಲ್ ಆಗಿರ್ತೀನಿ ಅಂತ ಮಾತು ಕೊಡ್ತಾ ಇದ್ದೀನಿ. ಅದು ಕೂಡ ಇದಕ್ಕೆ ಸಂಬಂಧಪಡೋದು, ಅದು ನಾನು ನಿಮಗೆ ಬಹಿರಂಗವಾಗಿ ಹೇಳ್ಕೊಡ್ತೀನಿ ನೀವು ಬಂದಾಗ. ಧನ್ಯವಾದ ಗುರುಪ್ರಸಾದ್ ಅವರೇ ಕರೆ ಮಾಡಿದ್ದಕ್ಕೆ. ಗುರುಜಿ ಹೇಳ್ತಾ ಇದ್ರಿ, ಅಮ್ಮ ಒಂದು ರಾಮನಾಮ ಜಪ ಇಲ್ಲಿರೋದು ನನಗೆ ಬೇಕಾಗಿಲ್ಲ. ಏನು ಬೇಕಾಗಿಲ್ಲ, ಅದರ ಅವಶ್ಯಕತೆ ನನಗೆ ಏನು ಬೇಕಾಗಿಲ್ಲ. ಇವೆಲ್ಲ ಅಶಾಶ್ವತವಾದದ್ದು, ಇವೆಲ್ಲ ಕಳ್ತನ ಮಾಡ್ಬಿಡೋ ಅಂಥದ್ದು. ಇವೆಲ್ಲ ನೀರಲ್ಲಿ ಹಾಕಿದ್ರೆ ಮುಳುಗೋಗುತ್ತೆ, ಬೆಂಕಿಯಲ್ಲಿ ಹಾಕಿದ್ರೆ ಸುಟ್ಟೋಗುತ್ತೆ, ಇಲ್ಲ ಏನೋ ಆಗೋಗುತ್ತೆ. ಆದರೆ ರಾಮನಾಮ ಎಲ್ಲ ಹಾಕಿದ್ರು, ಏನು ಮಾಡಿದ್ರು, ಹೆಂಗಿದ್ರು ನನಗೆ ಕೆಲಸ ಮಾಡುತ್ತಮ್ಮ. ರಾಮನಾಮ ನನಗೊಂದು ಸಾಕು, ಇನ್ನೇನು ಬೇಕಾಗಿಲ್ಲ ಅಂತ ಆಂಜನೇಯ ಆ ಒಂದು ಭಕ್ತಿಯಿಂದ ಹೇಳ್ತಾ ಇದ್ರೆ, ಆ ಒಂದು ಮಾತನ್ನ ಕೇಳಿಸ್ಕೊಂಡೆ ನಮ್ಮ ಈ ಕಲಿಯುಗದ ಅಂತ್ಯದಲ್ಲಿ ತುಂಬ ಜನ ಏನು ಮಾಡಿದ್ದಾರೆ, ಕ್ಯಾಲೆಂಡರ್ ಪ್ರಿಂಟ್ ಮಾಡಿದ್ದಾರೆ. ಆಂಜನೇಯನ ಎದೆ ಒಳಗಡೆ ರಾಮರ್ನ ಸೀತಾನ ಎಲ್ಲ ಎದೆ ಬಗೆದು ತೋರಿಸಿರೋ ರೀತಿ ತೋರಿಸ್ತಾ ಇದ್ದಾರೆ. ಒಂದು ಕರೆ ಸಿದ್ಧವಾಗಿದೆ ಗುರುಜಿ, ಕರೆ ಸ್ವೀಕರಿಸೋಣ. ಹಲೋ ಹಲೋ ಸರ್, ನಮಸ್ಕಾರ. ತಮ್ಮ ಹೆಸರು ಸರ್? ಚಂದ್ರೇಗೌಡ ಅಂತ ಸರ್. ಚಂದ್ರೇಗೌಡ ಅವ್ರು ಎಲ್ಲಿಂದ ಕರೆ ಮಾಡ್ತಿರೋದು?
ಮೈಸೂರಿಂದ ಸರ್. ಗುರೂಜಿ ಇದಾರೆ, ಮಾತಾಡಿ ಚಂದ್ರೇಗೌಡ ಅವರೇ. ನಮಸ್ತೆ ಚಂದ್ರೇಗೌಡ ಅವರೇ, ಸರ್ ನಮಸ್ತೆ. ಹೇಳಿ. ನಮ್ದು ಬಿಸ್ನೆಸ್ ಬಗ್ಗೆ ಕೇಳಬೇಕಾಗಿತ್ತು ಸರ್. ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಯಾವಾಗಿಂದ ಮಾಡ್ತಾ ಇದ್ದೀರಾ? ನಾನು 7 ವರ್ಷದಿಂದನೂ ಮಾಡ್ತಾ ಇದ್ದೀನಿ ಸರ್. ಏನು ಸಮಸ್ಯೆ ಈಗ? ಅದೇ ಬಿಸ್ನೆಸ್ ಸ್ವಲ್ಪ ಇವೆಲ್ಲ ಏನೇನು ಸಮಸ್ಯೆ ನಡೀತಿದೆ. ಪ್ರಾಬ್ಲಮ್ಸ್ ನಡೀತಾ ಇದೆ. ಹೌದು. ಈ ನಡುವೆ ಯಾರನ್ನಾದರೂ ನೀವು ಬೇರೆ ಕಳಿಸಿದ್ರಾ? ಇಲ್ಲ ಸರ್, ಆ ಥರ ಏನಿಲ್ಲ. ಒಂದು ವರ್ಷದಿಂದ ಈಚೆಗೆ? ಯಾವಾಗ ಸರ್? ಒಂದು ವರ್ಷದಿಂದ ಈಚೆಗೆ? ಹೌದು, ಪಾರ್ಟ್ನರ್ಶಿಪ್ ಇತ್ತು, ಅದು ಬಿಡ್ತದೆ ಸರ್. ಹೌದು. ಅದು ಆ ರೀತಿ ಆಗಿದ್ದು ಒಂದು 3 ತಿಂಗಳಿಂದಾನೇ ಸ್ವಲ್ಪ ಬಿಸ್ನೆಸ್ ಡಲ್ ಆಗೋಯ್ತಾ? ಒಂದು 4-5 ತಿಂಗಳಿಂದ ಈ ಥರ ಪ್ರಾಬ್ಲಮ್ ಸರ್. ಡಲ್ ಆಗೋಯ್ತು. ಹೌದು. ಇದರ ಕಾರಣ ಏನನ್ನೋದು ನಿಮಗೆ ಇದುವರೆಗೂ ಗೊತ್ತಾಗಿಲ್ಲ? ಗೊತ್ತಾಗಿಲ್ಲ ಸರ್. ಆದರೆ ಇವಾಗ ನಾನು ಪರ್ಟಿಕ್ಯುಲರ್ ಆಗಿ ಯಾರನ್ನಾದ್ರೂ ಬಿಟ್ಬಿಟ್ರಾ ಇದನ್ನೆಲ್ಲ ಕೇಳ್ತಾ ಇದ್ರೆ ನಿಮ್ಗೇನಾದರೂ ಗೊತ್ತಾಗ್ತಾ ಇದೆಯಾ? ಗೊತ್ತಾಗ್ಲಿಲ್ವಾ? ಗೊತ್ತಾಗ್ತಿಲ್ಲ ಸರ್. ನಿಮ್ಮ ಜೊತೆಲಿದ್ದವರು ಬಿಟ್ಟು ಹೋದವ್ರಿಗೆ ಸರಿ ಸರ್. ಮನಸ್ಸಿಗೆ ಸ್ವಲ್ಪ ನೋವಾಗಿದೆ. ಹಾಂ. ಇನ್ನೂ ಬಿಡಿಸಿ ಹೇಳೋದಕ್ಕೆ ಇವಾಗ ಸಾಧ್ಯ ಇಲ್ಲ. ಇನ್ನು ಬಿಡಿಸಿ ಹೇಳಬಾರ್ದು. ಸರಿ ಸರ್. ಗೊತ್ತಾಯ್ತಲ್ವಾ? ಹೇಳಿ ಸರ್. ಸೂಕ್ಷ್ಮವಾಗಿ ಅರ್ಥ ಆಗಿರ್ಬೋದು, ಅಥವಾ ಇನ್ಯಾರಾದರೂ ನೋಡ್ತಾ ಇದ್ರೆ ಅವ್ರಿಗೆ ಅರ್ಥ ಆಗಿರುತ್ತೆ. ಇನ್ನೂ ವಿವರವಾಗಿ ನಾವು ಮಾತಾಡೋಣ ನೀವು ಬಂದಾಗ. ಓಕೆ, ಒಳ್ಳೆಯದಾಗಲಿ. ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಗುರುಜಿ, ನೀವು ಹೇಳ್ತಾ ಇದ್ರಿ ಒಂದು ಆಂಜನೇಯನ ಭಕ್ತಿ, ರಾಮನೆಡೆಗೆ ಆ ಭಕ್ತಿ ಇತ್ತಲ್ಲ, ಹೌದು, ಆ ದೃಢ ನಿರ್ಧಾರ. ಇಲ್ಲಿ ಏನಾಗೋಯ್ತು, ಇದೇ ಒಂದು ಶಕ್ತಿ ಇಟ್ಕೊಂಡು ಆಂಜನೇಯ, ರಾಮರು, ಸೀತಾದೇವಿ, ಲಕ್ಷ್ಮಣ, ಭರತ, ಶತ್ರುಘ್ನ ಎಲ್ಲ ಇವರೆಲ್ಲರದು ಪೀರಿಯಡ್ ಆಗೋಯ್ತು. ಆದರೆ ಆಂಜನೇಯ ಹಿಮಾಲಯದಲ್ಲಿ ಕೂತ್ಕೊಂಡು ತಪಸ್ ಮಾಡ್ತಾನೇ ಇದ್ರು. ಫುಲ್ಲು ವಯಸ್ಸಾಗ್ಬಿಟ್ಟಿದೆ ಆಂಜನೇಯನಿಗೆ, ಸಿಕ್ಕಾಪಟ್ಟೆ ವಯಸ್ಸಾಗ್ಬಿಟ್ಟಿದೆ. ನಾನು ಆಂಜನೇಯ ತುಂಬ ಯಂಗಾಗಿರೋವಾಗ ಯುದ್ಧ ಮಾಡಿ ಬಂದ ಮೇಲೆ ನಡೆದಿದ್ದ ಕತೆಗೂ ಕೊನೆಯಲ್ಲಿರೋ ಕತೆಗೂ ಒಂದು ಲಿಂಕ್ ಜೋಡಿಸ್ತಾ ಇದ್ದೀನಿ. ಏನು ಅನ್ನೋದನ್ನ ಮತ್ತೆ ಹೇಳ್ತೀನಿ. ಕರೆ ಸಿದ್ಧವಾಗಿದೆ ಗುರುಜಿ, ಕರೆ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ಕಾರ. ತಮ್ಮ ಹೆಸರು? ಮಕ್ಕಳ ಬಗ್ಗೆ ಕೇಳ್ಬೇಕಾಗಿತ್ತು ಸರ್. ಮೊದಲಿಗೆ ತಮ್ಮ ಹೆಸರು ಹೇಳಿ ಅಮ್ಮ. ನನ್ನ ಹೆಸರು ಸಾವಿತ್ರಮ್ಮ. ಸಾವಿತ್ರಮ್ಮ ಅವ್ರು ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಇಲ್ಲಿ ಈ ಕಡೆ ಶ್ರೀನಗರ ಹತ್ರ ಇದು ಚಾಮರಾಜಪೇಟೆ ಹತ್ರ ಇದೆ. ಶ್ರೀನಗರ, ಚಾಮರಾಜಪೇಟೆ ಶ್ರೀನಗರದಿಂದ. ಗುರುಜಿ ಇದಾರೆ, ಮಾತಾಡಿ ಅಮ್ಮ. ಗುರುಜಿ ಇದಾರೆ, ಮಾತಾಡಿ. ಕೆಲಸ ಯಾವುದು ನಡೀತಾ ಇಲ್ಲ ಸ್ವಾಮಿ. ಅಮ್ಮ ಸಾವಿತ್ರಮ್ಮ ಅವರೇ, ಹೇಳಿ. 3 ಜನ ಮಕ್ಕಳು ನಿಮಗೆ? ಇಬ್ರು. ಇಬ್ರು ಹೆಣ್ಮಗಳು? ಹಲೋ, ಹೆಣ್ಮಗಳು? ಇಬ್ರು. ಇಬ್ರು ಮಕ್ಕಳು? ಹೆಣ್ಮಕ್ಳಿಲ್ವಾ? ಹೆಣ್ಮಕ್ಳಿಲ್ಲ. ಸರಿಮ್ಮ. ನೋಡಿಮ್ಮ, ಇಬ್ರು ಕೂಡ ಕೆಲಸ ಮಾಡ್ತಾರ? ಕೆಲ್ಸಕ್ಕೆ ಅಂತ ಇದ್ ಮಾಡ್ತಾರ ಸ್ವಾಮಿ, ಯಾವ್ದು ಏನು ಆಗ್ತಾನೋ ಇಲ್ಲ. ಯಾವಾಗಿಂದ ಈ ರೀತಿ ಆಗ್ತಾ ಇದೆ? ಇದೊಂದು 3-4 ವರ್ಷದಿಂದ ಅವ್ರಿಗೆ ಸ್ವಲ್ಪ ಯಾವ್ದು ಎಂತ ಇದಾಗ್ತಲ್ಲ, ಯಾವುದೇ ಕೈದಾಗ್ತಿದ್ರು ಅವ್ರಿಗೆ ನಡೀತಾನೆ ಇಲ್ಲ. ಹೌದಮ್ಮ, ಹೌದಮ್ಮ. ಈ ನಿಮ್ದು ಮನೆ ತುಂಬಾ ಹಳೇದಾಗ್ಬಿಟ್ಟಿದ್ಯಾ? ಸ್ವಲ್ಪ ಐಟ್ ಇದೆ. ಹಳೇದಾಗಿದ್ಯಾ ಅಂತ ಕೇಳಿದೆ ತಾಯಿ. ಹಳೇದು ಅಂದ್ರೆ ಒಂದು 3-4 ವರ್ಷ ಆಗಿರ್ಬೇಕು. ಹೌದಾ? ಈ ಮನೆ ಕಟ್ಟಿದಾಗಿಂದ ಈ ಸಮಸ್ಯೆ ಬರ್ತಾ ಇದೆ. ಸಾವಿತ್ರಮ್ಮ ಅವರೇ, ದಯವಿಟ್ಟು ಟಿವಿ ನೋಡ್ಕೊಂಡು ವೀಕ್ಷಕರು ನಾನು ಪ್ರತಿ ಬಾರಿ ಹೇಳ್ತೀನಿ, ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡ್ತೀವಿ. ಒಂದು ಕಾನ್ಸಂಟ್ರೇಷನ್ ಇಟ್ಕೊಳ್ಳಿ. ಗುರುಜಿ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಮನಸ್ಸಲ್ಲಿ ನೀವು ಏನು ಕೇಳಬೇಕು, ನಿಮ್ಮ ಪ್ರಶ್ನೆ ಏನು ದೃಢವಾಗಿ ನಿರ್ಧಾರ ಮಾಡಿಕೊಂಡು ಗುರುಜಿ ಅವ್ರ ಹತ್ರ ಕೇಳಿ. ನಿಮ್ಮ ಅರ್ಥ ಮಾಡ್ಕೊಳ್ಳಿ, ಗುರುಜಿಗೆ ತಲುಪುತ್ತೆ. ಅರ್ಥ ಮಾಡ್ಕೊಳ್ಳಿ. ಫಸ್ಟು ಕರೆಕ್ಟಾಗಿ ಮಾತಾಡಿ. ತಪ್ಪೇನಾದ್ರೂ ತಪ್ಪು ಅಂತ ಹೇಳಿ. ನಾನೇನು ಇಲ್ಲಿ ಕಾಂಪಿಟೇಷನ್ಗೆ ಬಂದಿಲ್ಲ, ನಿಮ್ಮ ಜೊತೆ ಕಾಂಪಿಟೇಷನ್ ಮಾಡ್ತಾ ಇಲ್ಲ. ತಪ್ಪಿದ್ರೆ ತಪ್ಪು, ಸರಿ ಇದ್ರೆ ಸರಿ. ತಪ್ಪಿದ್ರೆ ಏನು? ವೈಬ್ರೇಷನ್ ಸಿಗ್ತಾ ಇಲ್ಲ. ತಪ್ಪಿಲ್ಲ ಅಂದರೆ ಏನು? ವೈಬ್ರೇಷನ್ ಕರೆಕ್ಟಾಗಿ ಸಿಗ್ತಾ ಇದೆ. ಸಿಂಪಲ್. ಯಾಕೆ ಎಷ್ಟೊಂದು ಎಕ್ಸೈಟ್ಮೆಂಟು, ಎಷ್ಟೊಂದು ಒಂಥರ ಅರ್ಜೆಂಟು, ಒಂದು ಕಳಮಲ, ಒಂದು ಮನಸ್ಸಲ್ಲಿ ಒಂದು ಬೇರೆ ರೀತಿ ಒಂದು ಚಿಂತೆ ಮಾಡಿಕೊಂಡು, ನೀವು ಬೇರೆ ಮಾತ್ರ ಮಾತಾಡಿಕೊಂಡು, ಪಕ್ಕದಲ್ಲಿರೋರ ಬಗ್ಗೆ ಯೋಚನೆ ಮಾಡಿಕೊಂಡು ಯಾಕೆ? ಒಂದು ಕರೆ ಸಿದ್ಧವಾಗಿದೆ ಗುರುಜಿ, ಕರೆ ಸ್ವೀಕರಿಸೋಣ. ಹಲೋ. ಹಲೋ ಅಮ್ಮ, ನಮಸ್ಕಾರ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ. ಅಮ್ಮ, ತಮ್ಮ ಹೆಸರು ಹೇಳಿಮ್ಮ. ಸಂಗೀತ ಅಂತ.
ಸಂಗೀತ ಅವ್ರು ಎಲ್ಲಿಂದ ಕರೆ ಮಾಡ್ತಿರೋದು? ಚಾಮರಾಜಪೇಟೆಯಿಂದ. ಚಾಮರಾಜಪೇಟೆಯಿಂದ. ಗುರೂಜಿ ಇದ್ದಾರೆ, ಮಾತಾಡಿ ಅಮ್ಮ. ನಮಸ್ತೆ ಮಾ ಸಂಗೀತ ಅವರೇ. ನಮಸ್ತೆ ಗುರುಜಿ. ಹೇಳಿಮ್ಮ. ಇದು ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು. ಇನ್ನೊಂದು ಸ್ವಲ್ಪ ಟಿವಿ ವಾಲ್ಯೂಮ್ ನಿಮ್ಮ ಮ್ಯೂಟ್ ಮಾಡಿ. ಇಲ್ಲ, ಆಫ್ ಮಾಡ್ಬಿಟ್ಟಿದ್ದೀನಿ ಟಿವಿನ. ನಿಮ್ಮ ಮನೆಯವರ ಹೆಸರು ಹೇಳಿ. ಜಯಂತ್ ಕುಮಾರ್ ಅಂತ. ಏನಮ್ಮ ಸಮಸ್ಯೆ? ಇದು ಇವಾಗ ನಾವು ಬೇರೆ ಅತ್ತೆ ಮನೇಲಿ ಇರೋದು, ಹಾ ಬೇರೆ ಮನೆಗೆ ಶಿಫ್ಟ್ ಆಗ್ತಾ ಇದೀವಿ ಹಾ ಮುಂದಿನ ಸೆಪ್ಟೆಂಬರ್ ಅಲ್ಲಿ. ಸರಿ. ಅದು ಇವಾಗ ನಾವು ಇವಾಗ ಫಸ್ಟ್ ಇದ್ದಿದ್ದು ಬಾಗಿಲು ಮುಚ್ಚಿಸ್ಬಿಟ್ಟಿದೀವಿ. ಇವಾಗ ರೆಂಟ್ ಕೊಟ್ಟಿದೀವಿ ಮನೆನ. ಅವರು ನಂದಿ ಬಾಗ್ಲು ಇಟ್ಕೊಂಡಿದ್ದಾರೆ. ಅದಕ್ಕೆ ಆ ಮನೆಗೆ ಹೋದ್ರೆ ನಮ್ಗೆ ಆಗ್ ಬರುತ್ತಾ, ಚೆನ್ನಾಗ್ ಆಗ್ತೀವಾ ಅಂತ. ಇದು ರೆಂಟ್ಗಮ್ಮ? ಹೌದು, ನಮ್ದು ಹೋಗ್ತಾ ಇದೀವಿ ಇವಾಗ ಸ್ವಂತ ಮನೆಗೆ. ಸ್ವಂತ ಮನೆಗೆ ಹೋಗ್ತಾ ಇದೀರಿ? ಇಡ್ಸಿದ್ದಾರೆ ಅವ್ರು. ಇವಾಗ ದೇವಮೂಲೆಯಲ್ಲಿ ಬಾಗ್ಲಿದೆ. ಹಾ ನಮ್ಮ ಮನೆಯವ್ರ ಹೆಸರು ಜಯಂತ್ ಕುಮಾರ್ ಅಂತ. ಅವ್ರ ಹೆಸರಿಗೆ ಆಗ್ ಬರುತ್ತಾ ಮನೆ ಅಂತ ಕೇಳಕ್ಕೆ ಗುರುಜಿ. ಜಯಂತ್ ಕುಮಾರ್ ಅವ್ರಿಗೆ ಈ ಮನೆ ಆಗ್ ಬರುತ್ತೆ. ಸರಿ. ಆದ್ರೆ ನೀವು ಒಂದು ಕೆಲಸ ಮಾಡಬೇಕು. ಮನೆಗೆ ಹೋಗಿದ ತಕ್ಷಣ ಗುರುಜಿ ಹೇಳಿ. ಮನೆ ಬಾಗಿಲ ಮೇಲೆ ಒಂದು ಎಷ್ಟು ದೊಡ್ಡ ಸಾಧ್ಯವಾದ್ರೆ ಅಷ್ಟು ದೊಡ್ಡ ಕನ್ನಡಿ ಒಂದು ಮನೆ ಬಾಗಿಲ ಮೇಲೆ ಇಡಬೇಕು. ಏನ್ ಗುರುಜಿ? ಏನು? ಮಿರರ್. ಗುರುಜಿ ಕೇಳಿಸ್ತಾ ಇದೆ? ಮಿರರ್ 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 ಕನ್ನಡಿ. ಕನ್ನಡಿನ? ಕನ್ನಡಿ ಮನೆ ಬಾಗ್ಲ ಮೇಲೆ? ಬಾಗಿಲ ಮೇಲೆ ಒಳಗಡೆ, ಬಾಗ್ಲ ಮೇಲೆ, ಬಾಗಿಲಿಗಿಂತ ಮೇಲ್ಗಡೆಗೆ ಗೋಡೆಯಲ್ಲಿ ಒಂದು ಕನ್ನಡಿ ಫಿಕ್ಸ್ ಮಾಡಬೇಕು. ಸರಿ ಗುರುಜಿ. ನೀವು ಮನೆಯಿಂದ ಆಚೆ ಹೋಗುವಾಗ ಕನ್ನಡಿಯಲ್ಲಿ ನಿಮ್ಮ ಮುಖ ಕಾಣಿಸ್ಬೇಕು. ನೀವು ಕಾಣಿಸ್ಬೇಕು ಆ ಕನ್ನಡಿಯಲ್ಲಿ. ಗುರುಜಿ ಆಯ್ತು ಗುರುಜಿ. ಆ ರೀತಿ ಫಿಕ್ಸ್ ಮಾಡ್ಕೊಂಡು ಹೋದ್ರೆ ಖಂಡಿತ ಒಳ್ಳೇದಾಗತ್ತೆ. ಗುರುಜಿ, ಯಾಕಂದ್ರೆ ಇವಾಗಿರೋ ಮನೇಲಿ ತುಂಬಾ ಅಂದ್ರೆ ಸೂರ್ಯ ಮುಳುಗೋ ಬಾಗ್ಲು ಅತ್ತೆ ಮನೇಲಿ. ತುಂಬಾ ಲಾಸು, ಅಂದ್ರೆ ಜಗಳ ಇದೇ ನಡೀತಾ ಇದೆ. ಇಬ್ರಲ್ಲೂ ಜಗಳ, ಲಾಸು, ತುಂಬಾ ದುಡ್ಡು ಕೈಗೆ ಅಂಟುತ್ತಾ ಇಲ್ಲ. ಹೌದಮ್ಮ. ಅದರಿಂದಾನೆ ಇದೇ ಒಂದು ವೈಬ್ರೇಷನ್ ಆ ಮನೆಗೂ ಬಂದ್ಬಿಡುತ್ತೆ. ನೀವು ಹೋದ್ರೆ ಆ ವೈಬ್ರೇಷನ್ ನ ಲಾಕ್ ಮಾಡೋದಿಕ್ಕೆ ಈ ಕನ್ನಡಿ ಇಡಕ್ ಹೇಳ್ತಾ ಇದೀನಿ ತಾಯಿ. ಸರಿ, ನಾವು ಹೋಗ್ತಾ ಕನ್ನಡಿ ನಮಗ್ ಕಾಣಿಸ್ಬೇಕಲ್ವಾ ಗುರುಜಿ? ಮನೆಯಿಂದ ಆಚೆ ಹೋಗ್ತಾ ನಿಮ್ಗೆ ನೀವು ಕನ್ನಡಿಯಲ್ಲಿ ಕಾಣಿಸ್ಬೇಕು. ಗುರುಜಿ ಆಯ್ತು. ಅದಕ್ಕೇನೆ ಅವ್ರಿಗೆ ನನ್ನ ಬಾಗ್ಲು ಆಗ್ ಬರುತ್ತಾ ಅಂತ. ಖಂಡಿತ ಆಗ್ಬರುತ್ತೆ. ಖಂಡಿತ ದೇವಮೂಲಲ್ಲಿದೆ ಗುರುಜಿ ಬಾಗ್ಲು. ಅದಕ್ಕೆ ಮಗು ಹೆಸರು ಹಿತಾಶಾ ಅಂತ. ಅದಕ್ಕೆ 3 ಜನಕ್ಕೂ ಆಗ್ ಬರುತ್ತಾ ಅಂತ ಕೇಳೋಣ ಅಂತ ಗುರುಜಿ. ಮಗುಗೆ ಈ ಮನೆಗೇನು ಸಂಬಂಧ ಇರೋದಿಲ್ಲ. ಇಲ್ಲ. ಸರಿ ಗುರುಜಿ. ಫಸ್ಟ್ ನಿಮಗ್ ಸಂಬಂಧ ಬರುತ್ತೆ, ಆಮೇಲೆ ಮಗುಗ್ ಸಂಬಂಧ ಬರುತ್ತೆ. ಸರಿ ಗುರುಜಿ. ಯಾಕಂದ್ರೆ ಇದು ಮುಳುಗೋ ಬಾಗ್ಲಲ್ಲಿದ್ದೀವಿ. ಎಷ್ಟೇ ದುಡ್ಡು ಬಂದ್ರು ನಮ್ಗೆ ಕೈಗೆ ಅಂಟ್ತಾನೆ ಇಲ್ಲ ಗುರುಜಿ. ಮುಳುಗೋ ಬಾಗ್ಲು ಅಂದ್ರೆ ಏನ್ ಗೊತ್ತಮ್ಮ ನಿಮ್ಗೆ? ಶನಿ ಭಗವಾನ್ ಚೆನ್ನಾಗಿ ಇರೋರ್ಗೆ ಮಾತ್ರ ಮುಳುಗೋ ಬಾಗ್ಲು ಚೆನ್ನಾಗಿ ಬರುತ್ತೆ. ಶನಿ ಭಗವಾನ್ ಯಾರಿಗೆ ನೀಚನಾಗಿರ್ತಾರೋ ಅಥವಾ ಯಾರಿಗೆ ಅಷ್ಟೊಂದು ಶ್ರೇಷ್ಠಕರವಾಗಿರೋದಿಲ್ವೋ ಅವ್ರಿಗೆ ಮುಳುಗೋ ಬಾಗ್ಲು ಆಗೋದಿಲ್ಲ. ಅಷ್ಟೇ, ಸಿಂಪಲ್. ಆಯ್ತಮ್ಮ, ಒಳ್ಳೇದಾಗಿ. ವೇದಾಂತಿ ವೈರಾಗ್ಯ ಸಿದ್ಧಾರ್ಥಿಯು ಜನ್ಮ ಕರ್ಮ ಪಾವನಂ ಶುಭಂ ಶುಭಮಸ್ತು ಇಷ್ಟಕಾಮ್ಯಾರ್ಥ ಸಿದ್ಧಿರಸ್ತು ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ಸಿದ್ಧಿರಸ್ತು. ಒಳ್ಳೇದಾಗ್ಲಿ. ಹೋಗ್ತಾ ಇದ್ದೀವಿ. ಧನ್ಯವಾದ ಸಂಗೀತ ಅವರ ಕರೆ ಮಾಡೋದಕ್ಕೆ. ಸಂಗೀತ ಅವರು ಬಿಡೋದೇ ಇಲ್ಲ ನಮ್ಮನ್ನ ಆಶೀರ್ವಾದ ಮಾಡೋವರೆಗೂ ಅಂತ ನನ್ಗೆ ಅನ್ನಿಸ್ಬಿಡ್ತು. ಖಂಡಿತ ಸಂಗೀತ ಅವ್ರಿಗೆ ಅಲ್ಲ, ಆ ರೀತಿ ಯಾರಿಗೆ ಕಳಮಳ ಇದೆ ಅವ್ರೆಲ್ಲರಿಗೂ ಈ ಒಂದು ಸಮಸ್ಯೆ ಅಥವಾ ಈ ಒಂದು ಅನುಮಾನ ಪೀಡೆ ತೊಳಗಲಿ ಅಂತ ನಾನು ಬಯಸ್ತೀನಿ ಮನ್ಸಾರೆ. ಯಾಕೆಂದರೆ ಯಾವ ಮನೆಯಲ್ಲಿ ಯಾರಿಗೆ ನೋಡಿ, ನೀವೇ ಯೋಚನೆ ಮಾಡ್ಕೋಬೇಕು. ಈ ಮನೆಗೆ ಬಂದು ಎಷ್ಟು ದಿನ ಆಯಿತು, ಈ ಮನೇಲಿ ಏನು ಸಮಸ್ಯೆ, ಮುಂಚೆ ಯಾವ ಮನೇಲಿ ಇದ್ವಿ, ಆ ಮನೇಲಿ ಹೆಂಗಿದೆ. ಯು ಹ್ಯಾವ್ ಟು ರಿವೈಸ್ ಯುವರ್ ಸೆಲ್ಫ್ ಮ್ಯಾನ್. ನಿಮ್ಮ ಬಗ್ಗೆ ನೀವೇ ಚಿಂತೆ ಮಾಡಬೇಕು. ನಿಮ್ಮ ಮನೆ ಬಗ್ಗೆ ನೀವು ಯೋಚನೆ ಮಾಡಬೇಕು. ನಿಮ್ಮ ಆಗು ಹೋಗುಗಳ ಬಗ್ಗೆ ನೀವು ಯೋಚನೆ ಮಾಡಬೇಕು. ನಿಮಗೆ ನೀವೇ ಗುರು. ನಿಮಗಿಂತ ದೊಡ್ಡ ಗುರು ನಿಮಗಿನ್ಯಾರೂ ಇಲ್ಲ. ಮಲಗಿರ್ತೀರಾ, ನಿದ್ದೆ ಬರೋಕ್ಕೆ ಮುಂಚೆ, ನಿದ್ದೆಗೆ ಜಾರಕ್ಕೆ ಮುಂಚೆ ಮತ್ತೆ ಹೇಳ್ತೀನಿ. ಹಲೋ. ನಿದ್ದೆ ಬರೋಕ್ಕೆ ಮುಂಚೆ, ಮಲಗಿದ ತಕ್ಷಣ ನಿದ್ದೆ ಬರೋಕ್ಕೆ ಮುಂಚೆ ಈ ಸೆಂಟ್ರಲ್ಲಿ ಒಂದು ಸಣ್ಣ ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ಒಂದು ಥಾಟ್ ಬರುತ್ತೆ. ಪ್ರತಿಯೊಬ್ಬರಿಗೂ ಒಂದು ಥಾಟ್ ಬರುತ್ತೆ. ಪ್ರಾಬ್ಲಮ್ಸ್ ಅಲ್ಲಿರಲಿ, ಸಂತೋಷವಾಗಿರಲಿ, ಧೈರ್ಯವಾಗಿರಲಿ, ಫೀಲಿಂಗಲ್ಲಿರಲಿ, ಪ್ರತಿಯೊಬ್ಬರಿಗೂ. ಯಾಕೆ ಈ ಯಂಗ್ಸ್ಟರ್ಸ್ಗೆ, ಈ ಲವ್ವಲ್ಲಿರೋರ್ಗೂ ಕೂಡ ಅಷ್ಟೇ ಒಂದು ಥಾಟ್ ಬರುತ್ತೆ. ಆ ಥಾಟು ತುಂಬ ಮುಖ್ಯ. ಆ ಥಾಟು ನಿಮ್ದಲ್ಲ, ಅದು ನಿಮ್ಮ ಆತ್ಮ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇರೋವಂಥ ಒಂದು ಥಾಟ್. ಅದು ಏನು ಹೇಳುತ್ತೆ ಅಂದರೆ,
ಈ ಕೆಲಸ ಮಾಡಬೇಡ ಕಣೋ, ಕೆಟ್ಟದ್ದಾಗತ್ತೆ ಅಂತ ಹೇಳ್ತಾ ಇರುತ್ತೆ. ಅದನ್ನು ತುಂಬ ಜನ ಗಮನಿಸೋದಿಲ್ಲ, ತುಂಬ ಜನ ಅದನ್ನು ಸ್ವೀಕರಿಸೋದಿಲ್ಲ. ಅದನ್ನು ಸ್ವೀಕರಿಸಿ ಅದನ್ನು ಫಾಲೋ ಮಾಡಿ ಸೂಪರ್ ಆಗಿಬಿಡ್ತೀರಾ ನೀವು. ಈ ಕತೆ ನಿಮಗೆ ನಾಳೆ ಮುಂದುವರಿಸ್ತೀನಿ. ಧನ್ಯವಾದ ಗುರುಜಿ. ಇವತ್ತು ಹಲವಾರು ವಿಶೇಷವಾದ ಒಂದು ಮಂತ್ರಗಳಾಗಿರ್ಬೋದು, ಹಲವಾರು ಒಂದು ಹಿತವಚನ. ಹೌದೌದು, ಮಂತ್ರ ಅಂದಿದ ತಕ್ಷಣ ನನಗೊಂದು ನೆನಪಾಯ್ತು. ನೀವು ಶನೇಶ್ವರನ ಒಂದು ಮೂಲ ಮಂತ್ರ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ ಸುರೇಶ್ ಅವ್ರಿಗೆ. ಇದು ಒಬ್ಬ ಸುರೇಶ್ಗಲ್ಲ, ಈ ರೀತಿ ಲಕ್ಷಾಂತರ ಸುರೇಶ್ಗಳಿದ್ದಾರೆ, ಲಕ್ಷಾಂತರ ಜನ ಇದ್ದಾರೆ ಈ ರೀತಿ ಸಮಸ್ಯೆಗಳಿಗೆ ಒಳಪಟ್ಟಿರೋರು. ಮನೆಗೆ ಕಾಗೆ ಬಂದ್ಬಿಡ್ತು, 3 ತಿಂಗಳು ಮನೆ ಬಿಡಬೇಕು. ತಲೆಗೆ ಕಾಗೆ ಬಂದು ಟಚ್ ಮಾಡ್ತು, 3 ತಿಂಗಳು ತಲೆ ತೆಗ್ದಾಕಾಗತ್ತಾ? ಆಗೋದಿಲ್ಲ. ಆದರೆ ಮನೆಗೆ ಬರಲಿ, ನಿಮ್ಮ ಜನ್ಮಕ್ಕೆ ಬರಲಿ, ಜನ್ಮಾಂತರಕ್ಕೆ ಬರಲಿ, 7.5 ಬರಲಿ, ಅರ್ಧಾಷ್ಟಮಿ ಬರಲಿ, ಯಾವುದೇ ಬರಲಿ, ಒಂದೇ ಬಾಣ, ಅದು ಶನೇಶ್ವರನ ಮೂಲ ಮಂತ್ರ. ಈ ಮಂತ್ರನ ಪಶ್ಚಿಮ ಮುಖವಾಗಿ ಕೂತ್ಕೋಬೇಕು, ಕಪ್ಪು ವಸ್ತ್ರ ಧರಿಸ್ಬೇಕು, ಕಪ್ಪು ವಸ್ತ್ರದ ಮೇಲೆ ಕೂತ್ಕೊಳ್ಳಿ. ಇದು ರೂಲ್ಸ್, ಇಟ್ ಈಸ್ ಅನ್ ಆರ್ಡರ್. ಕೂತ್ಕೊಂಡು ಈ ಶನೇಶ್ವರನ ಮೂಲ ಮಂತ್ರನ ಮನಸಾರೆ, ಎಲ್ಲೂ ಬೇರೆ ಕಡೆ ಜ್ಞಾನ ಕೊಡ್ದಿರಾ, ನಿಧಾನವಾಗಿ ಚಕ್ 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 ಅಂತ ಹೇಳ್ಕೊಂಡು ಹೋಗೋದಲ್ಲ, ನಿಧಾನವಾಗಿ ಸ್ಪಷ್ಟವಾಗಿ ಯಾರಿಗಾದ್ರೂ ಕೇಳಿಸಿದ್ರು ಕೂಡ ಅರ್ಥ ಆಗಬೇಕು, ರೀಚ್ ಆಗಬೇಕು. ಆ ರೀತಿ 1008 ಸರಿ ಯಾರು ಜಪ ಮಾಡ್ತಾರೋ ಅವ್ರಿಗೆ ಶನಿಶಾಂತಿ ಆಗೋದ್ರಲ್ಲಿ ಸಂದೇಹವೇ ಇಲ್ಲ. ಈ ಒಂದು ಶನೇಶ್ವರನ ಮೂಲ ಮಂತ್ರ ದಯವಿಟ್ಟು ರೆಕಾರ್ಡ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಕಡೆ ಕ್ಲೀನಾಗಿ ಬರ್ಕೊಳ್ಳಿ, ಮತ್ತೆ ಅದನ್ನು ಬಾಯ್ಪಾಠ ಮಾಡಿ, ಅದಾದಮೇಲೆ ಜಪ ಮಾಡೋಕ್ಕೆ ಶುರು ಮಾಡೋದಕ್ಕೆ ಯೋಗ್ಯತೆ. ಮಂತ್ರ ರೆಕಾರ್ಡ್ ಮಾಡ್ಕೊಳ್ಳಿ. ಶಮಾಗ್ನಿ ಅಗ್ನಿ ಬೀಸ್ಕರಾತ್ ಶಂ ನಸ್ತುಪತೋ ಸೂರ್ಯ ಶಂ ವಾತೋ ಪಾತ್ವರಪ ಅಪಶ್ರದ್ಧಃ. ಈ ಮಂತ್ರ ಸಾಕ್ಷಾತ್ ಸಂಸ್ಕೃತದಲ್ಲಿರುತ್ತೆ, ತುಂಬ ಬೇಗ ತಿರುಗೋದಿಲ್ಲ. ಟಂಗ್ ಟ್ವಿಸ್ಟರ್ ಅಂತಿರಲ್ವ ಅಂಥದ್ದು ಈ ಸಂಸ್ಕೃತನೇ ಟಂಗ್ ಟ್ವಿಸ್ಟರ್. ಸಂಸ್ಕೃತ ಯಾವತ್ತೂ ಟಂಗ್ ಟ್ವಿಸ್ಟರ್. ಹಾಗಾಗಿ ತುಂಬ ಕಷ್ಟ. ಆದರೆ ಬಾಯ್ಪಾಠ ಮಾಡ್ಕೊಂಬಿಟ್ರೆ ಇದಕ್ಕಿಂತ ಸುಲಭವಾದ ಭಾಷೆ ಇನ್ನೊಂದಿಲ್ಲ. ಬಾಯ್ಪಾಠ ಆಗಬೇಕು. ಇನ್ನೊಂದ್ಸರಿ ಹೇಳ್ತೀನಿ, ಮಂತ್ರ ರೆಕಾರ್ಡ್ ಮಾಡ್ಕೊಳ್ದೇ ಇರೋರು ಕೂಡ ದಯವಿಟ್ಟು ರೆಕಾರ್ಡ್ ಮಾಡ್ಕೊಳ್ಳಿ. ನೀವುಗಳೆಲ್ಲ ಚೆನ್ನಾಗಿರಿ. ನೀವೆಲ್ಲ ಚೆನ್ನಾಗಿದ್ರೆ ನಿಮ್ಮ ಮಧ್ಯೆ ನಾನು ಒಬ್ಬ ಬದುಕ್ತೀನಿ. ನೀವ್ಯಾರೂ ಚೆನ್ನಾಗಿಲ್ಲ, ಊರೇ ಇಲ್ಲ ಅಂದರೆ ಸ್ಮಶಾನದಲ್ಲಿ ಹೋಗಿ ನಾನು ಸಂಸಾರ ಮಾಡೋಕ್ಕಾಗಲ್ಲ, ನೀವು ಮಾಡೋಕ್ಕಾಗೋದಿಲ್ಲ. ಯಾರೂ ಸ್ಮಶಾನದಲ್ಲಿ ಸಂಸಾರ ಮಾಡೋಕ್ಕಾಗೋದಿಲ್ಲ, ಊರಲ್ಲೇ ಸಂಸಾರ ಮಾಡಬೇಕು. ಸರಿ, ನಾನು ಹೊಲದಲ್ಲಿ ಮನೆ ಕಟ್ಕೊಂಡಿದ್ದೀನಿ ಅಂದರೆ ನಿಮ್ಗೆ ಏನು ಬೇಕಾದ್ರೂ ಮತ್ತೆ ಊರೊಳಗೆ ಬರಬೇಕು, ಒಂದು ಅಂಗಡಿಗೆ ಬರಬೇಕು, ಒಂದು ಮದುವೆ ಆಗಬೇಕಾದ್ರೆ ಒಂದು ಛತ್ರಕ್ಕೆ ಹೋಗಬೇಕು. ಈ ರೀತಿ ತುಂಬ ಇದ್ದಾವೆ ಸಿಸ್ಟಮ್ಸ್. ಇವೆಲ್ಲ ಹೇಳ್ಕೊತ ಹೋದರೆ ಸಮಯ ಸಾಕಾಗೋದಿಲ್ಲ. ಖಂಡಿತ ಈ ಮಂತ್ರ ಇನ್ನೊಂದ್ಸರಿ ರೆಕಾರ್ಡ್ ಮಾಡ್ಕೊಳ್ಳಿ. ಶಮಾಗ್ನಿ ಅಗ್ನಿ ಬೀಸ್ಕರಾತ್ ಶಂ ನಸ್ತು ಪತೋ ಸೂರ್ಯ ಶಂ ವಾತೋ ಪಾತ್ವರಪ ಅಪಶ್ರದ್ಧಃ. ಈ ಮಂತ್ರ ಎಲ್ಲರೂ ಉಪಯೋಗ ಆಗಲಿ. ಆ ಶನಿ ಭಗವಾನ್ ಒಳ್ಳೇದು ಮಾಡಲಿ. ಶುಕ್ರನ ಒಂದು ಆಶೀರ್ವಾದ ಪಡಿಬೇಕಂದ್ರೆ ಏನು ಮಾಡಬೇಕು? ಈ ಕತೆ ಮುಂದುವರಿಸಿ ನಾಳೆ ಕೊನೆ ಮಾಡ್ತೀನಿ. ಇದನ್ನು ನಾವೆಲ್ಲ ಉಲ್ಟಾ ಸೀದಾ ಬಿಡಿ, ನಾಳೆದು ಇವತ್ತು, ಇವತ್ತಿನ ನಾಳೆದು ಹೇಳ್ತಾ ಬರ್ತೀವಿ. ಆದರೆ ಯಾರು ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿರುತ್ತೆ. ಧನ್ಯವಾದ ಗುರುಜಿ. ಹಲವಾರು ವಿಷಯಗಳನ್ನ ತಿಳಿಸ್ಕೊಟ್ರಿ. ಒಂದು ಮಂತ್ರ ಕೂಡ, ಒಂದು ಶನಿ ಭಗವಾನ್ನ ಮಂತ್ರ ಕೂಡ ತಿಳಿಸ್ಕೊಟ್ರಿ. ವೀಕ್ಷಕರೇ, ಹಲವಾರು ಜನ ಇವತ್ತು ಕರೆ ಮಾಡಿದ್ರಿ. ಆಮೇಲೆ ನಿಮ್ಗೊಂದು ವಿಷಯ, ಸಾರಿ ಫಾರ್ ದ ಇಂಟ್ರಪ್ಷನ್, ತೊಂದ್ರಿಲ್ಲ. ನಾಳೆ ಹೇಳೋ ಅಂತ ಕತೆ ಶನೇಶ್ವರನ್ಗೆ ಕೂಡ ತುಂಬ ಸಂಬಂಧಪಡುತ್ತೆ, ಶನಿ ಶಾಂತಿಗೆ ಕೂಡ ಸಂಬಂಧಪಡುತ್ತೆ. ಆಂಜನೇಯನ ಕತೆ. ಹಲವಾರು ಜನ ಇವತ್ತು ಕರೆ ಮಾಡಿದ್ರಿ ವೀಕ್ಷಕರೇ. ಹಲವಾರು ಜನ ಇನ್ನೂ ಕರೆ ಮಾಡ್ತಾನೆ ಇದ್ರೆ ಎಲ್ಲರಿಗೂ ಧನ್ಯವಾದ. ಇವತ್ತು ಕರೆ ಸಿಗದೆ ಇರೋರು ನಾಳೆ ಪ್ರಯತ್ನ ಪಡಿ. ಡೆಫಿನೆಟ್ ಆಗಿ ನಿಮ್ಗೆ ಅದು ಋಣ ಅನ್ನೋದಿದ್ರೆ ಗುರುಜಿ ಹತ್ರ ಮಾತಾಡ್ಬೋದು. ಗುರುಜಿ ಅವ್ರನ್ನ ನೀವು ನೇರವಾಗಿ ಭೇಟಿ ಆಗಬೇಕು ಅಂತ ಆದಲ್ಲಿ ಗುರುಜಿ ಅವರ ಸಂಖ್ಯೆ 9590090009 ಅಥವಾ 9591166668. ಗುರುಜಿ ಅವರು ಬೆಂಗಳೂರಿನ ಯಲಹಂಕ ನ್ಯೂ ಟೌನ್ ನ ಡೈರಿ ಸರ್ಕಲ್ ಬಸ್ ಸ್ಟಾಪ್ ಬಳಿ ನೆಲೆಸಿದ್ದಾರೆ. ಗುರುಜಿ ಅವ್ರನ್ನ ನೀವು ನೇರವಾಗಿ ಭೇಟಿಯಾಗಿ, ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಭೇಟಿಯಾಗಿ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ. ಒಂದು ನಿಖರವಾದ ಪರಿಹಾರ ಗುರುಜಿ ಅವರಿಂದ ಪಡೆಯಿರಿ. ಮತ್ತೆ ನಾನು ಮತ್ತು ಗುರುಜಿ ನಿಮ್ಮನ್ನ ನಾಳೆ ಭೇಟಿ ಆಗ್ತೀವಿ. ಇವತ್ತು ಶುಕ್ರವಾರ ಲಕ್ಷ್ಮೀ ದೇವಿನ ನೆನೆತ ಕಾರ್ಯಕ್ರಮನ ಮುಗಿಸ್ಕೊಡ್ತಾ ಇದ್ದೀನಿ. ಧನ್ಯವಾದ ವೀಕ್ಷಕರೇ.
ಮನುಷ್ಯನಿಗೆ ಸಮಸ್ಯೆಗಳು ನೂರಾರು, ಅವುಗಳನ್ನು ಸರಿಪಡಿಸುವ ಮಾರ್ಗಗಳು ಹಲವಾರು. ಅದರಲ್ಲೂ ಮುಖ್ಯವಾಗಿ ನಿಮ್ಮ ಧ್ವನಿ ತರಂಗದ ಮೂಲಕ ಸಮಸ್ಯೆಯನ್ನು ಕಂಡುಹಿಡಿದು ಸ್ಪಷ್ಟ ಹಾಗೂ ಸುಲಭ ರೀತಿಯಿಂದ ಪರಿಹಾರ ಸೂಚಿಸುತ್ತೇನೆ. ಬ್ರಹ್ಮಜ್ಞಾನಿಗಳಾದ ಶ್ರೀ ಅಮರನಾಥ್ ವರ್ಮಾ ಗುರೂಜಿಯವರು ನಿಮ್ಮ ಜಾತಕ, ಜನ್ಮ ದಿನಾಂಕ, ರಾಶಿ, ನಕ್ಷತ್ರ ಯಾವುದನ್ನೂ ನೋಡದೆ ಕೇವಲ ನಿಮ್ಮ ಧ್ವನಿ ತರಂಗ ವಾಯ್ಸ್ ವೈಬ್ರೇಷನ್ ಮುಖಾಂತರ ನಿಮ್ಮ ಭವಿಷ್ಯವನ್ನು ನಿಖರವಾಗಿ ಹೇಳುತ್ತಾರೆ. ಶ್ರೀ ಅಮರನಾಥ್ ವರ್ಮಾ ಗುರೂಜಿಯವರು ವಿಶೇಷವಾಗಿ 5 ಭಾಷೆಗಳಲ್ಲಿ ಪರಿಣಿತರಾಗಿದ್ದು ನಿಮ್ಮ ಸಮಸ್ಯೆಗಳನ್ನು ಯಾವುದೇ ಭಾಷೆಗಳಲ್ಲಿ ಹಂಚಿಕೊಳ್ಳಬಹುದಾಗಿರುತ್ತದೆ. ನನ್ನ ಜೊತೆ ನೀವು ಮಾತನಾಡಿ ನಿಮ್ಮ ಬ್ರಹ್ಮಾಸ್ತ್ರ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ವೀಕ್ಷಿಸಿ. ಬ್ರಹ್ಮಾಸ್ತ್ರ ನೇರ ಪ್ರಸಾರ ಸೋಮವಾರದಿಂದ ಶನಿವಾರ. You're watching Samyukta TV.